ಹಲೋ, ಸ್ವಾಗತ ಎಲ್ಲರಿಗೂ ಗಾಡೆಸ್ ವರ್ಸ್ ಟ್ಯಾರೋಗೆ. ನನ್ನ ಹೆಸರು ನೀತು. ಸೊ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ಮೆಸೇಜಸ್ನ ತರ್ತಾ ಇದ್ದೀವಿ. ಯಾವುದೇ ಸ್ಪೆಸಿಫಿಕ್ ಆಗಿರುವಂಥ ಕ್ವಶನ್ನ ಕೇಳ್ತಾ ಇಲ್ಲ. ಸೊ ಇದು ಓಪನ್ ರೀಡಿಂಗ್. ಸೊ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮ್ಮ ಕರೆಂಟ್ ಸಿಚುವೇಶನ್ ಬಗ್ಗೆ ಅಥವಾ ಇನ್ ಜನರಲ್ ಆಗಿ ಏನೆಲ್ಲ ಗೈಡೆನ್ಸು, ಮೆಸೇಜಸ್ಸು, ಸಪೋರ್ಟು, ಚಿಯರ್ ಲೀಡಿಂಗು, ಮೋಟಿವೇಶನು ಏನೆಲ್ಲ ತರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಅದನ್ನೆಲ್ಲ ತರೋಣ ಇವತ್ತು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಸೊ ಐ ಆಮ್ ಸಾರಿ, 1 ವೀಕಿಂದ ನಾನು ಪೋಸ್ಟ್ ಮಾಡೋಕ್ಕಾಗಿಲ್ಲ. ಐ ಹ್ಯಾಡ್ ಅ ವೈರಲ್ ಫೀವರ್, ಸೋರ್ ಥ್ರೋಟ್. ನನ್ನ ವಾಯ್ಸ್ ಇನ್ನೂ ಡಿಫ್ರೆಂಟ್ ಆಗಿ ಅನ್ನಿಸ್ತಾ ಇದ್ರೆ ಅಲ್ಲ. ಸೊ ದಟ್ ಈಸ್ ಬಿಕಾಸ್ ಐ ಆಮ್ ಸ್ಟಿಲ್ ರಿಕವರಿಂಗ್. ಸೊ ಲಾಡ್ ಆಫ್ ಥ್ರೋಟ್ ಪೇನ್ ಆ್ಯಂಡ್ ಥ್ರೋಟ್ ಇನ್ಫೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿತ್ತು. ಐ ಆಮ್ ಸ್ಟಿಲ್ ರಿಕವರಿಂಗ್. ಸಿಕ್ಕಾಪಟ್ಟೆ ಕಾಫ್ ಇದೆ. ರೀಡಿಂಗ್ ಮಧ್ಯದಲ್ಲಿ ಆಗಾಗ ಥ್ರೋಟ್ ಕ್ಲಿಯರ್ ಮಾಡ್ಕೊಳ್ತಾ ಇದ್ರೆ, ಆಗ ಕೆಮ್ಮಲು ಅಂದರೆ ಐ ಆಮ್ ರಿಯಲಿ ಸಾರಿ ಅಬೌಟ್ ದ್ಯಾಟ್. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ಇವತ್ತನ ರೀಡಿಂಗ್ನ. ನಂಬರ್ 1, ನಿಮ್ಮ ಆಪ್ಷನ್ ರೆಡ್ ಜಾಸ್ಪರ್ ಕ್ರಿಸ್ಟಲ್. ಗ್ರೂಪ್ ನಂಬರ್ 2, ನಿಮ್ಮ ಆಪ್ಷನ್ ಲ್ಯಾಪಿಸ್ ಲಜೂಲಿ. ಓಕೆ, ಸೊ ಇದು ಗ್ರೂಪ್ ನಂಬರ್ 1, ಇದು ಗ್ರೂಪ್ ನಂಬರ್ 2. ರೆಡ್ ಜಾಸ್ಪರ್, ಲ್ಯಾಪಿಸ್ ಲಜೂಲಿ. ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಆಲ್ರೈಟ್, ಸೊ ಲೆಟ್ಸ್ ಬಿಗಿನ್ ಇವತ್ತಿನ ರೀಡಿಂಗ್ನ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ, ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1, ನೀವು ರೆಡ್ ಜಾಸ್ಪರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಮೊದಲನೇದು, ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಪ್ರಶ್ನೆ ಬರ್ತಾ ಇರೋದು ವಿಷನ್ಗಿಂತ ಮೆಸೇಜಸ್ಗಿಂತ ಹೌ ಆರ್ ಯು ಫೀಲಿಂಗ್ ಅಂತ ಹೇಳಿ. ಹೇಗೆ ಅನ್ನಿಸ್ತಾ ಇದೆ, ಹೌ ಆರ್ ಯು ಫೀಲಿಂಗ್, ನಿಮ್ಮ ಫಿಸಿಕಲ್ ಬಾಡಿನಲ್ಲಿ ಯಾವ ಥರ ಅನ್ನಿಸ್ತಾ ಇದೆ, ನಿಮ್ಮ ಎಮೋಷನ್ಸ್ ಯಾವ ಥರ ಇದೆ, ನಿಮ್ಮನ್ನು ನೀವು ಕೂತು ಕೇಳ್ಕೊಂಡಿದ್ದೀರಾ, ಯಾವ ಥರ ಅನ್ನಿಸ್ತಾ ಇದೆ ನನಗಿವಾಗ, ಅಥವಾ ಆರ್ ಯು ಜಸ್ಟ್ ರನ್ನಿಂಗ್ ಆ್ಯಂಡ್ ರಶಿಂಗ್ ಆ್ಯಂಡ್ ಡೂಯಿಂಗ್ ಥಿಂಗ್ಸ್. ಸೊ ಯಾವ ಥರ ಇದ್ದೀರಾ, ಹೌ ಆರ್ ಯು, ಕೆಳಗಡೆ ಕಮೆಂಟ್ ಮಾಡಿ. ಬಿಕಾಸ್ ದಟ್ ಈಸ್ ದ ಫಸ್ಟ್ ಮೆಸೇಜು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕೇಳ್ತಾ ಇರೋದು, ಅಥವಾ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮನ್ನು ನೀವು ಕೇಳ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಮೇ ಬಿ ಗ್ರೂಪಲ್ಲಿ ಇರೋರಿಗೆ ಪ್ರಾಬಬ್ಲಿ ನಂತರ ವೈರಲ್ ಫೀವರು ಅಥವಾ ಜಸ್ಟ್ ಟಯರ್ಡ್ನೆಸ್ ಬಾಡಿನಲ್ಲಿ, ಅಥವಾ ಓವರ್ ಬರ್ಡನ್ಡ್ ಎಮೋಷನ್ಸ್ ಬಂದು ಸಿಕ್ಕಾಬಟ್ಟೆ ಓವರ್ವೆಲ್ಮ್ ಆಗಿ, ಮೇ ಬಿ ಯು ಹ್ಯಾಡ್ ಟು ಟೇಕ್ ಅ ಬ್ರೇಕ್ ಆರ್ ಟೇಕ್ ಅ ರೆಸ್ಟ್. ಬಟ್ ನಿಮಗೆ ರೆಸ್ಟ್ ತೊಗೊಳಕ್ಕೆ ಅಥವಾ ಬ್ರೇಕ್ ತೊಗೊಳೋದಕ್ಕೆ ಟೈಮ್ ಇರಲಿಲ್ಲ. ಆ್ಯಂಡ್ ಯು ಪುಷ್ಡ್ ಯುವರ್ ಸೆಲ್ಫ್. ಇಲ್ಲ ಇವತ್ತೊಂದಿನ, ಇಲ್ಲ ನಾಳೆ ಒಂದಿನ, ಇಲ್ಲ ಮೇ ಬಿ ಯು ಆರ್ ಟಯರ್ಡ್. ಮೇ ಬಿ ನಿಮಗೆ ಗೊತ್ತು, ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಬೇಕು ಅಂತ ಹೇಳಿ. ಮೇ ಬಿ ನೀ ಪೇನ್ ಜಾಸ್ತಿ ಆಗಿದೆ ಆ್ಯಂಡ್ ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್. ರೆಸ್ಟ್ ತೊಗೊಳ್ತಾ ಇಲ್ಲ. ಆ ನೀಗೆ ಕೊಡಬೇಕಾಗಿರುವಂಥ TLC, which is like taking care of yourself. ನಿಮ್ಮನ್ನು ನೀವು ನೋಡ್ಕೊಳ್ಳೋದಕ್ಕೆ ಏನು ಮಾಡಬೇಕು, ಪ್ರಾಬಬ್ಲಿ ನಿಮ್ಮನ್ನು ನೀವು ಈ ಸದ್ಯದಲ್ಲಿ ಇಗ್ನೋರ್ ಮಾಡ್ತಾ ಇರ್ಬೋದು, ಬೋತ್ ಎಮೋಷನ್ಸ್ ಆರ್ ಫಿಸಿಕಲಿ. ಓಕೆ, ಫಿಸಿಕಲಿ ಬಂದು ನಿಮ್ಮ ಬಾಡಿ, ಎಮೋಷನ್ಸ್ ಬಂದು ಯು ಆರ್ ಫ್ರಸ್ಟ್ರೇಟೆಡ್ ಆರ್ ಸ್ಟ್ರೆಸ್ಡ್, ಅಥವಾ ಯು ಆರ್ ಓವರ್ವೆಲ್ಮ್ಡ್ ನಿಮ್ಮ ಎನರ್ಜಿನಲ್ಲಿ. ಬಟ್ ಯು ಆರ್ ಪುಷಿಂಗ್ ಫಾರ್ವರ್ಡ್. ಸಮ್ಹೌ ಐ ವಿಲ್ ಪುಷ್ ಫಾರ್ವರ್ಡ್. ಇವತ್ತೊಂದಿನ, ನಾಳೆ ಒಂದಿನ, ನೆಕ್ಸ್ಟ್ ವೀಕ್ ಹೋಗ್ತೀನಿ, ಮೇ ಬಿ ಈ ಕೆಲಸ ಆಗೋದ್ಮೇಲೆ ಹೋಗ್ತೀನಿ. ಆ್ಯಂಡ್ ಯು ಆರ್ ಹೈಲಿ ಫೋಕಸ್ಡ್ ಬೇರೆಯವ್ರನ್ನ ನೋಡ್ಕೊಳ್ಳೋದ್ರ ಬಗ್ಗೆ, ಅಥವಾ ಬೇರೆಯವ್ರ ಬಗ್ಗೆ ಕಾಳಜಿ ವಹಿಸೋದ್ರ ಬಗ್ಗೆ. ಬಟ್ ನಿಮ್ಮನ್ನು ನೀವು ನೋಡ್ಕೊಳ್ತಿದ್ದೀರಾ ಇಲ್ವಾ, ಅದು ಮೊದಲನೇ ಪ್ರಶ್ನೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಕೇಳ್ತಾ ಇರೋದು. ಯಾಕೆಂದರೆ ನಿಮಗೆ ಗೊತ್ತು, ಕೆಲವೊಂದು ವಿಚಾರಗಳು ನೀವು ಆಲ್ರೆಡಿ ಅಡ್ರೆಸ್ ಮಾಡಬೇಕು ಅಂತ ಹೇಳಿ ಮತ್ತು ಇವಾಗ ವಿಷನ್ ತೋರಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಈಗ ನಾವು ಕಾರಲ್ಲಿ ಹೋಗಬೇಕಾದ್ರೆ ಫ್ಯೂಲ್ ಇನ್ನೇನು ಎಂಡ್ ಆಗ್ತಾ ಇದೆ, ಪೆಟ್ರೋಲ್, ಡೀಸೆಲ್, ವಾಟ್ ಎವರ್ ಇಟ್ ಈಸ್, ಆ ಕಾರಲ್ಲಿ ಇಂಡಿಕೇಶನ್ಸ್ ಬರುತ್ತೆ ಯುವರ್ ಫ್ಯೂಯಲ್ ಈಸ್ ಅಬೌಟ್ ಟು ಎಂಡ್ ಅಂತ ಹೇಳಿ. ಫ್ಯೂಯಲ್ ಇನ್ನೇನು ಎಂಡ್ ಆಗ್ತಾ ಇದೆ, ಯು ಹ್ಯಾವ್ ಟು ರೀಫಿಲ್ ದ ಫ್ಯೂಯಲ್. ಇದೇ ಥರ ಫ್ಯೂಯಲ್ ಎಂಡ್ ಸ್ಟೇಜಿಗೆ ಹೋಗಿ ಇಂಜಿನ್ ಸೀಸ್ ಆಗಿ ಆರ್ ಡ್ರೈ ಆಗಿ, ಐ ಡೋಂಟ್ ನೋ, ಇಟ್ ಫೀಲ್ಸ್ ಲೈಕ್ ಯು ಹ್ಯಾವ್ ಟು ಸ್ಟಾಪ್ ಆ್ಯಂಡ್ ಟೇಕ್ ಕೇರ್. ವೆರಿ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಗ್ರೂಪ್ ನಂಬರ್ 1. ಐ ಡೋಂಟ್ ನೋ ವಾಟ್ ಈಸ್ ಗೋಯಿಂಗ್ ಆನ್ ನಿಮಗೆ ಈ ಸದ್ಯದಲ್ಲಿ ನಿಮ್ಮ ಲೈಫಲ್ಲಿ. ಬಟ್ ಸ್ಲೋ ಡೌನ್, ಟೇಕ್ ಕೇರ್ ಆಫ್ ಯುವರ್ ಫಿಸಿಕಲ್ ಬಾಡಿ. ನಿಮ್ಮ ಎಮೋಷನ್ಸು ಕೂತ್ಕೊಂಡು ನಿಮ್ಮ ಬಾಡಿ ಜೊತೆ ನೀವು ಕನೆಕ್ಟ್ ಮಾಡಿ. ಬಾಡಿ ಸ್ಕ್ಯಾನ್ ಮೆಡಿಟೇಷನ್ ಮಾಡಿ. ಸ್ಕ್ಯಾನ್ ಯುವರ್ ಬಾಡಿ. ಕಣ್ಮುಚ್ಕೊಂಡು ನಿಮ್ಮ ಬಾಡಿಯ ಒಂದೊಂದು ಪಾರ್ಟನ್ನು ಲೈಕ್ ಕನೆಕ್ಟ್ ಆ್ಯಂಡ್ ಸಿ ಯಾವ ಥರ ಅನ್ನಿಸ್ತಾ ಇದೆ. ನಿಮ್ಮ ಕಾಲಿರ್ಬೋದು, ನಿಮ್ಮ ಬೋನ್ಸ್ ಇರ್ಬೋದು, ನಿಮ್ಮ ಮಸಲ್ಸ್ ಇರ್ಬೋದು, ಅಥವಾ ಜನರಲ್ ಆಗಿ ಎನರ್ಜಿ ಬ್ಲಾಕ್ ಆಗಿರೋದು ಅಥವಾ ಸ್ಟಕ್ ಆಗಿರೋ ಥರ ಫೀಲಿಂಗ್ ಇರ್ಬೋದು. ಶೋಲ್ಡರಲ್ಲಿ, ಲೋವರ್ ಬ್ಯಾಕಲ್ಲಿ,
do something to release ಈ ಎನರ್ಜೀಸ್ನ, ಬಿಕಾಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಟೈಮಲ್ಲಿ ಮೇ ಬಿ ಯು ಆರ್ ಗೋಯಿಂಗ್ ಟು ಬಿ ಈವನ್ ಮೋರ್ ಬ್ಯುಸಿ ನಿಮ್ಮ ಲೈಫಲ್ಲಿ ಮುಂದೆ ಹೋಗ್ತಾ ಹೋಗ್ತಾ. ಎಲ್ಲರನ್ನೂ ನೋಡ್ಕೊಳ್ತೀರಾ, ಎಲ್ಲರಿಗೋಸ್ಕರ ಎಲ್ಲನೂ ಮಾಡ್ತೀರಾ. ಇಟ್ ಈಸ್ ಟೈಮ್ ನಿಮ್ಮ ಬಗ್ಗೆನೂ ನೀವು ನೋಡ್ಕೊಳ್ಳೋದು, ನಿಮ್ಮ ಬಗ್ಗೆನೂ ನೀವು ಮಾಡೋದು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮೊದಲನೇದಾಗಿ ಹೇಳ್ತಾ ಇರೋದು. ಓಕೆ, ಐ ಮೀನ್ ಗೋ ಔಟ್, ಗೆಟ್ ಲಾಟ್ ಆಫ್ ಸನ್ಲೈಟ್. ಲೈಕ್ ನಾವು ಮನೆಯಲ್ಲೇ ಇದ್ರೆ, ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ರೆ, ಅಥವಾ ನಾವು ಹೌಸ್ ವೈಫ್ಸ್ ಇದ್ರೆ, ಅಥವಾ ನಾವು ವಿ ಡೋಂಟ್ ಹ್ಯಾವ್ ಮಚ್, ಹೊರಗಡೆ ಅಷ್ಟೊಂದು ಕೆಲಸ ಇಲ್ಲ ಅಂದರೆ ವಿ ಡೋಂಟ್ ಗೋ ಔಟ್ಸೈಡ್. ಸೊ ಮೇ ಬಿ ವೈಟಮಿನ್ ಡಿ ಡೆಫಿಷಿಯನ್ಸಿ ಇರ್ಬೋದು, ಮೇ ಬಿ ಅದಕ್ಕೆ ಸ್ವಲ್ಪ ಜಾಸ್ತಿ ಟಯರ್ಡ್ನೆಸ್ ಇರ್ಬೋದು, ಮೂಡ್ ಸ್ವಿಂಗ್ಸ್ ಇರ್ಬೋದು. ಎಷ್ಟೊಂದು ಸಲ ವೈಟಮಿನ್ ಡೆಫಿಷಿಯನ್ಸಿ ಆದಾಗ ಮೂಡ್ ಸ್ವಿಂಗ್ಸ್ ಆಗುವಂಥ ಚಾನ್ಸಸ್ಸು ತುಂಬ ಇರುತ್ತೆ. ನಾವು ಅದನ್ನು ಪ್ರಾಬಬ್ಲಿ ನಮ್ಮಲ್ಲೇ ಏನೋ ತಪ್ಪಿದೆ, ನನಗೆ ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ. ಬಟ್ ಮೋಸ್ಟ್ ಆಫ್ ದ ಟೈಮ್ ವೈಟಮಿನ್ ಡೆಫಿಷಿಯನ್ಸಿಗಳಿದ್ದಾಗ ಮೂಡ್ ರೆಗ್ಯುಲೇಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸ್ಟ್ರೆಸ್ ಲೆವೆಲ್, ಕಾರ್ಟಿಸಾಲ್, ಹಾರ್ಮೋನ್ ಕಾರ್ಟಿಸಾಲ್ ಜಾಸ್ತಿ ಇದ್ದಾಗ ಮೂಡ್ ಸ್ವಿಂಗ್ ಸಿಕ್ಕಾಪಟ್ಟೆ ಆಗುತ್ತೆ. ಎನರ್ಜಿ ಡ್ರೈನ್ ಆದಂಗೆ ಅನಿಸುತ್ತೆ. ಮಲ್ಕೊಂಡಿದ್ರು ರೆಸ್ಟ್ಫುಲ್ ಸ್ಲೀಪ್ ಇರೋದಿಲ್ಲ. ಕಂಫರ್ಟಬಲ್ ಆಗಿ ಮಲ್ಗೆ ಎದ್ದಾಗ ಬೆಳಗ್ಗೆ ಆ ರೆಸ್ಟ್ ಅಂತ ಅನಿಸೋದಿಲ್ಲ. ರಾತ್ರಿ ಎಲ್ಲ ಯಾವುದೋ ಒಂದು ದೊಡ್ಡ ವಾರ್ಗೆ ಹೋಗಿ ಬಂದು ಇವಾಗ ಬರ್ತಾ ಇದ್ದೀನಿ ನಾನು ವಾರ್ ಮುಗಿಸ್ಕೊಂಡು ಮನೆಗೆ ಅನ್ನೋ ಥರ ಅನ್ಸುತ್ತೆ ನಾವು ಮಲ್ಗಿ ಎದ್ದೇಳೋ ಅಷ್ಟರಲ್ಲಿ. ಇದೆಲ್ಲ ಸಿಂಪ್ಟಮ್ಸ್ ಆಗ್ತಿದ್ರೆ ನಿಮಗೆ ಇವಾಗ ಬೇಗ ಟಯರ್ಡ್ ಆಗೋದು, ರೆಸ್ಟ್ಲೆಸ್ ಅಂತೋದು ಬಾಡಿನಲ್ಲಿ, ಮೂಡ್ ಸಿಕ್ಕಾಪಟ್ಟೆ ಸ್ವಿಂಗ್ ಆಗೋದು. ಐ ಥಿಂಕ್ ಹೈಲಿ ರೆಕಮೆಂಡ್ ಬಾಡಿ ಚೆಕಪ್ ಮಾಡಿಸಿ. ವೈಟಮಿನ್ ಡೆಫಿಷಿಯನ್ಸಿ ಇದ್ದರೆ ಸಪ್ಲಿಮೆಂಟ್ಸ್ ತೊಗೊಳ್ಳಿ, ಹೆಲ್ದಿಯಾಗಿ ಡಯಟ್ ಮಾಡೋದು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಎಲ್ಲ ಟೈಮನ್ನು ಹೊರಗಡೆಯಿಂದಾನೇ ಟ್ರಿಗರ್ ಆಗ್ತಾ ಇದೆ, ಅಥವಾ ನಮ್ಮ ಎಮೋಷನ್ಸ್ ಸರಿ ಇಲ್ಲ ಅಂತೆಲ್ಲ ಕೆಲವೊಂದ್ಸಲ ಅದು ಡೈರೆಕ್ಟ್ ಆಗಿ ನಮ್ಮ ಮೆಡಿಕಲ್ ಸಿಚುವೇಶನ್ ಮೇಲೂ ಲಿಂಕ್ ಆಗಿರುತ್ತೆ. ಸೊ ಟೇಕ್ ಕೇರ್ ಆಫ್ ಯೋರ್ ಹೆಲ್ತ್, ದಟ್ ಈಸ್ ದ ಬಿಗ್ಗೆಸ್ಟ್ ಮೆಸೇಜ್. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈಸ್ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್ ಮಾತಾಡ್ತಾ ಇರೋದು. ಬೆಳಗ್ಗೆನೆ ಆ ಸೂರ್ಯನ ಬೆಳಕಿನಲ್ಲಿ ವಾಕಿಂಗಿಗೆ ಹೋಗೋದು, ಗೋ ಟು ದ ಪಾರ್ಕ್, ಮನೆಯಲ್ಲೇ ಸ್ಟ್ರೆಚ್ ಮಾಡೋದಲ್ಲ, ಸ್ವಲ್ಪ ಆಚೆನೂ ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಆ್ಯಂಡ್ ರೆಗ್ಯುಲೇಟ್ ನಿಮ್ಮ ಸ್ಟ್ರೆಸ್ ಲೆವೆಲ್ನ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. Yeah, look at that. We have Archangel Raphael. Archangel Raphael is the angel of healing. He is a healer. ಎಲ್ಲ ಹೀಲರ್ಸ್ಗಳಿದ್ರೆ ಈ ಗ್ರೂಪಲ್ಲಿ, ನಿಮ್ಮ ಹೀಲಿಂಗಿಗೆಲ್ಲ ನಾವು ಇಫ್ ಯು ಆರ್ ಅ ಹೀಲರ್ ಯು ಕಾಲ್ ಆರ್ಕೇಂಜಲ್ ರಫೇಲನ ನಿಮ್ಮ ಹೀಲಿಂಗ್ ಸೆಷನ್ಸ್ಗೆ. ಸೊ ದಟ್ ಈಸ್ ಅ ಕ್ಲಿಯರ್ ಇಂಡಿಕೇಶನ್. ಗ್ರೂಪ್ ನಂಬರ್ 1, ಟೇಕ್ ಕೇರ್ ಆಫ್ ಯೋರ್ ಹೆಲ್ತ್. ನಿಮ್ಮ ಫಿಸಿಕಲ್ ಬಾಡಿ, ನಿಮ್ಮ ಎಮೋಷನ್ಸು ಈ ಸಂದರ್ಭದಲ್ಲಿ ನೋಡ್ಕೊಳ್ಳೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಆರ್ಕೇಂಜಲ್ ರಫೇಲ್ ಈಸ್ ದ ಏಂಜಲ್ ಆಫ್ ಹೀಲಿಂಗ್. ಹಿ ಈಸ್ ದ ಮಾಸ್ಟರ್ ಹೀಲರ್ ನಮ್ಮ ಎಂಟೈರ್ ಆರ್ಕೇಂಜಲ್ ಲೈನಲ್ಲಿ. ಸೊ ಬಿಗ್ ಇಂಡಿಕೇಶನ್, ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್, ಟೇಕ್ ಕೇರ್ ಆಫ್ ಯೋರ್ ಹಾರ್ಟ್. ಲೈಕ್ ಆರ್ ಯು ಲಿಸನಿಂಗ್? ನಿಮ್ಮ ಹಾರ್ಟ್ ಏನು ಹೇಳ್ತಾ ಇದೆ? ನಿಮ್ಮ ಹಾರ್ಟಲ್ಲಿ ಗೊತ್ತು ಯು ಹ್ಯಾವ್ ಟು ರೆಸ್ಟ್ ಆರ್ ಸಮಥಿಂಗ್ ಈಸ್ ನಾಟ್ ರೈಟ್, ಏನೋ ಸರಿ ಇಲ್ಲ ಅನ್ನಿಸ್ತಾ ಇದೆ ನನ್ನ ಬಾಡಿನಲ್ಲಿ. ಸೊ ಇಟ್ ಇಸ್ ಟೈಮ್ ಟು ಪೇ ಅಟೆನ್ಷನ್. ನಿಮ್ಮನ್ನು ನೀವು ನೋಡ್ಕೊಳ್ಳೋದಕ್ಕೆ ದಿಸ್ ಈಸ್ ದ ಟೈಮ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಇನ್ನೂ ಜಾಸ್ತಿ ಏನಾದರೂ ಆಗಿ ದೆನ್ ವಿ ಡೋಂಟ್ ವಾಂಟ್ ಥಿಂಗ್ಸ್ ಟು ಗೋ like crazy wrong alva. So yeah, that is a big message nimge group number 1 ಈಗ ಸದ್ಯಕ್ಕೆ, to take care of your body, to take care of your emotions. Like starting ಅಲ್ಲೇ ನಾವು ಶುರು ಮಾಡಿದಾಗ ನಿಮ್ಮ ಇಂಪಾರ್ಟೆಂಟ್ ಫಸ್ಟ್ ಕ್ವೆಶನ್ ಬಂದು how are you group number 1, how are you feeling? ಹೆಂಗೆ ಅನ್ನಿಸ್ತಾ ಇದೆ ನಿಮ್ಮ ಬಾಡಿನಲ್ಲಿ? look at that storm. ಎಮೋಷನ್ಸ್ ಬಂದು ಸಿಕ್ಕಾಪಟ್ಟೆ ಇರ್ಬೋದು. ಕೆಲವರಿಗೆ ಎಮೋಷನ್ಸ್ ಇಂದಾಗಿ ನಿಮ್ಮ ಬಾಡಿನಲ್ಲಿ ಡಿಸ್ರೆಗ್ಯುಲೇಷನ್ ಆಗಿರ್ಬೋದು. ಸೊ ದೇರ್ ಇಸ್ ಲಾಡ್ ಆಫ್ ಹೈ ಆಕ್ಟೇವ್ ಅಲ್ಲಿರುವಂಥ ಎನರ್ಜೀಸು ನಿಮ್ಮ ಬಾಡಿನಲ್ಲಿ ಈಗ ಸದ್ಯಕ್ಕೆ ಇಲ್ಲ. ಯು ಹ್ಯಾವ್ ಟೂ ಮಚ್ ಆರ್ ಯು ಡೋಂಟ್ ಹ್ಯಾವ್ ಎನಫ್. ಅಂದರೆ ಸಿಕ್ಕಾಪಟ್ಟೆ ಎನರ್ಜಿ ಇದೆ, ಅದನ್ನು ಹೇಗೆ ನಾವು ರಿಲೀಸ್ ಮಾಡಬೇಕಂತ ಗೊತ್ತಿಲ್ಲ. ಐ ಥಿಂಕ್ ದಟ್ ಈಸ್ ಹೈಲಿ ಮೇ ಬಿ 1-2-3% ಜನರಿಗೆ. ಇನ್ನು ಕೆಲವರಿಗೆ ಯು ಹ್ಯಾವ್ ವೆರಿ ಲೋ ಆನ್ ಎನರ್ಜೀಸ್ ಬಿಕಾಸ್ ಆಫ್ ಹೈ ಎಮೋಷನ್ಸ್ ಆರ್ ಮೇ ಬಿ ಬಿಕಾಸ್ ಆಫ್ ಹೆಲ್ತ್ ಇಶ್ಯೂಸ್. ಸೊ ರೆಗ್ಯುಲೇಟಿಂಗ್ ನಮ್ಮ ಎಮೋಷನ್ಸ್ನ, ನಮ್ಮ ಬಾಡಿನ ನೋಡ್ಕೊಳ್ಳೋದು, ಸೆಲ್ಫ್ ಕೇರ್ ಈಸ್ ವೆರಿ ಇಂಪಾರ್ಟೆಂಟ್ ನಮಗೆ ಇವಾಗ ಗ್ರೂಪ್ ನಂಬರ್ 1. ಸೊ yeah, this is beautiful.
ಇದು ಹೀಗೆ ಇರೋದಿಲ್ಲ. ನೀವೇನಾದರೂ ಓವರ್ ಥಿಂಕ್ ಮಾಡಿ, ಓ ಮೈ ಗಾಡ್ ಯಾಕೆ ಈ ಥರ ಆಯಿತು, ನಾನು ತುಂಬ ಮುಂದೆ ಹೋಗ್ತಾ ಇದ್ದೀನಿ ಅಂತ ಅನ್ಕೊಂಡೆ, ಎಮೋಷನ್ಸ್ನೆಲ್ಲ ಹೀಲ್ ಮಾಡೋದು ಹೇಗೆ ಅಂತ ನನಗೆ ಗೊತ್ತಿದೆ ಅಂತ ಅನ್ಕೊಂಡೆ, ಎವ್ರಿಥಿಂಗ್ ಇಸ್ ಬ್ಯೂಟಿಫುಲ್ ಅಂತ ಅನ್ಕೊಂಡೆ, ಎಲ್ಲ ಒಂದು ಟ್ರ್ಯಾಕ್ ಬರ್ತಾ ಇದೆ ಅಂತ ಅನ್ಕೊಂಡೆ, ತಿರ್ಗಾ ನನ್ನ ಹೆಲ್ತ್ ಸ್ವಲ್ಪ ಡ್ರಾಪ್ ಆಗ್ತಾ ಇದೆ ಅಥವಾ ನನ್ನ ಎನರ್ಜಿ ಲೆವೆಲ್ ಸ್ವಲ್ಪ ಡ್ರಾಪ್ ಆಗ್ತಾ ಇದೆ. ಸೊ ಡೋಂಟ್ ವರಿ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಇಟ್ ಈಸ್ ನಾಟ್ ಅ ಸೆಟ್ ಬ್ಯಾಕ್. ಇದು ಬಂದು ನೆಗೆಟಿವಿಟಿ ಅಲ್ಲ, ಇದು ನೆಗೆಟಿವ್ ಸೈಕಲ್ಗೆ ನಾವು ತಿರ್ಗಾ ಬೀಳ್ತಾ ಇಲ್ಲ. ದಿಸ್ ಇಸ್ ಜಸ್ಟ್ ಲೈಫ್ ಅಲ್ಲ. ಲೈಕ್ ಲೈಫ್ ಬಂದು ಒಂದ್ಸಲ ನಾವು ಮೇಲ್ ಹೋದ ತಕ್ಷಣ ಇನ್ಯಾವತ್ತೂ ಕೆಳಗೆ ಬರೋದಿಲ್ಲ ಅಂತ ಅಲ್ಲ. ಒಂದ್ಸಲ ನಾವು ಹೀಲ್ ಆಗ್ಬಿಟ್ಮೇಲೆ ಇನ್ಯಾವತ್ತೂ ನಮಗೆ ಯಾವುದೇ ಒಂದು ಪ್ರಾಬ್ಲಮ್ಸ್ ಬರೋದಿಲ್ಲ ನಮ್ಮ ಬಾಡಿನಲ್ಲಿ ಅಂತಲ್ಲ. ಬರ್ತಾ ಇರುತ್ತೆ, ನಾವು ಅದನ್ನ ಹೀಲ್ ಮಾಡ್ತಾ ಇರ್ತೀವಿ. ಬಟ್ ಈ ಟೈಮ್ ಏನಂತ ಅಂದ್ರೆ ನಮ್ಗೆ ಅವೇರ್ನೆಸ್ ಇದೆ, ನಮ್ಮ ಎಮೋಷನ್ಸ್ ಸ್ವಲ್ಪ ಡಿಪ್ ಆಯ್ತು ಅಥವಾ ನಮ್ಮ ಫಿಸಿಕ್ಯಾಲಿಟಿನಲ್ಲಿ ಸ್ವಲ್ಪ ಏರ್ಪೇರ್ ಆಗ್ತಾ ಇದೆ. ಆ ಅವೇರ್ನೆಸ್ ಇದ್ರೂ ಕೂಡ ನಾವು ಅದನ್ನ ಏನು ಮಾಡಲಿಲ್ಲ ಅಂದ್ರೆ ಆ ಇನ್ಫಾರ್ಮೇಶನ್ ಅನ್ನ, ದೆನ್ ಇಟ್ ಇಸ್ ಗೋಯಿಂಗ್ ಬಿ ಅ ಪ್ರಾಬ್ಲಮ್. ಈಗ ಕಾರಲ್ಲಿ ಫ್ಯೂಲ್ ಇಲ್ಲ ಅಂತ ಹೇಳಿ ರೆಡ್ ಲೈಟ್ ಬ್ಲಿಂಕ್ ಆಗ್ತಾ ಇದೆ ಅಂತ ಅಂದ್ರೆ ನಾವು ಪಕ್ಕದಲ್ಲಿ ನೆಕ್ಸ್ಟ್ ಬರುವಂತ ಪೆಟ್ರೋಲ್ ಬಂಕ್ ಅಲ್ಲಿ ನಿಲ್ಲಿಸಿ ಫ್ಯೂಲ್ ಮಾಡೋದು, ರೀಟ್ಯಾಂಕ್ ಮಾಡೋದು, ರೀಫಿಲ್ ಮಾಡೋದು ಇಸ್ ಅ ಲಾಜಿಕಲ್ ನೆಕ್ಸ್ಟ್ ಸ್ಟೆಪ್. ಅದು ಬ್ಲಿಂಕ್ ಆಗ್ತಾ ಇದೆ ಅಂದರೆ ಇನ್ನೊಂದು 3 ಕಿಲೋಮೀಟರ್ ಬರುತ್ತೆ ಅಂತ ನಾವು ಹೋಗ್ತಾನೆ ಇದ್ರೆ ಅದು ಆಲ್ಮೋಸ್ಟ್ ಡ್ರೈ ಆದಮೇಲೆ ಇಲ್ಲ ಅದು ಬ್ಲಿಂಕ್ ಆಗಿ ನಿಂತ ಮೇಲೂ ಇನ್ನೂ 3 ಕಿಲೋಮೀಟರ್ ನಾವು ಹೋಗ್ಬೋದು ಅಂತ ಅಂದ್ಕೊಂಡು ಇಫ್ ವಿ ಕೀಪ್ ಪುಷಿಂಗ್ ಫಾರ್ವರ್ಡ್ ಅಲ್ಲ ನಮ್ಮ ಲಿಮಿಟ್ಸ್ನ, ಇನ್ ಸ್ಪೈಟ್ ಆಫ್ ಆಲ್ ದ ಸೈನ್ಸ್ ಆ್ಯಂಡ್ ಮೆಸೇಜಸ್ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕೊಡ್ತಾ ಇರೋದು. ಫರ್ಗೆಟ್ ಅಬೌಟ್ ಸ್ಪಿರಿಚುವಲ್ ಫ್ಯಾಮಿಲಿ, ನಮ್ಮ ಬಾಡಿನೇ ನಮಗೆ ಎಷ್ಟೊಂದು ಸೈನ್ಸ್ ಕೊಟ್ಟಾಗ ಇಟ್ ಇಸ್ ಟೈಮ್ ನಾವು ಅದನ್ನು ಆ ಇನ್ಫಾರ್ಮೇಷನ್ನ ತಗೊಂಡು ಏನಾದರೂ ಮಾಡೋದು. ಇನ್ಫಾರ್ಮೇಶನ್ ಇರೋದು ಒಂದು ವಿಚಾರ, ಬಟ್ ಅದನ್ನ ಯೂಸ್ ಮಾಡ್ಕೊಂಡು ನಾವು ಏನು ಮಾಡ್ತಾ ಇದೀವಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನಮಗೆ. ಸೊ ದಟ್ ಈಸ್ ವಾಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇವಾಗ ಹೇಳ್ತಾ ಇರೋದು. ಯು ಜಸ್ಟ್ ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂಡ್ ಯು ವಿಲ್ ಬಿ ಬ್ಯಾಕ್ ಆನ್ ಟ್ರ್ಯಾಕ್ ಅಂತ ಹೇಳಿ. ವಿ ಹ್ಯಾವ್ ಬ್ಲಾಸಮಿಂಗ್ ಅಬಂಡೆನ್ಸ್. ಯು ಆರ್ ಸ್ಟಿಲ್ you are still a positive vibes ಅಲ್ಲೇನೆ, you are still on the right path, you are on the right track. ಸ್ವಲ್ಪ ಎಮೋಷನ್ಸ್ ಡಿಪ್ ಆಯಿತು ಅಥವಾ ಫಿಸಿಕಾಲಿಟಿನಲ್ಲಿ ಈಗ ಸ್ವಲ್ಪ ಮೈ ಹುಷಾರು ಹೋಯ್ತು. ಈಗ ನಂಗೆ ವೈರಲ್ ಫೀವರ್ ಬಂತು ಅಂದ ತಕ್ಷಣ ನನ್ನ ಜೀವನ ನಿಂತೋಯ್ತು ಅಂತ ಅಲ್ಲ. ಓ ಮೈ ಗಾಡ್ ನಾನು ತುಂಬ ಹೆಲ್ತಿ ಆಗಿದ್ದೀನಿ ಅಂದ್ಕೊಂಡೆ, ನಾನು ತುಂಬ ಕಾಲ್ ಫಿಟ್ನೆಸ್ ಜರ್ನಿನಲ್ಲಿ ಮೂವ್ ಆಗ್ತಾ ಇದ್ದೀನಿ ಅಂತ ಅಂದ್ಕೊಂಡೆ, ಯೋಗ ಮಾಡ್ತಾ ಇದ್ದೀನಿ, ಚೆನ್ನಾಗಿ ನೀರು ಕುಡಿತಾ ಇದ್ದೀನಿ, ಎವ್ರಿಥಿಂಗ್ ಇಸ್ ಫೈನ್ ಅಂತ ಅಂದ್ಕೊಂಡೆ. ಬಟ್ ಯಾಕೆ ನನಗೆ ವೈರಲ್ ಫೀವರ್ ಬಂತು, ಯಾಕೆ ನನ್ನ ಥ್ರೋಟ್ ತಿರ್ಗಾ ಬ್ಲಾಕ್ ಆಯಿತು? ದಟ್ ಈಸ್ ಬೀಯಿಂಗ್ ಹ್ಯೂಮನ್. ದಟ್ ಈಸ್ ಜಸ್ಟ್ ಸಿಂಪ್ಲಿ ಬೀಯಿಂಗ್ ಹ್ಯೂಮನ್. ಮನುಷ್ಯರು ಅಂದಮೇಲೆ ಇದಾಗುತ್ತೆ. ಅದನ್ನೆಲ್ಲ ನೆಗೆಟಿವಿಟಿ ಅಂತ ಅನ್ಕೊಳ್ಳೋಕ್ಕಾಗಲ್ಲ. ಅದೆಲ್ಲ ನಮಗೆ ನಮ್ಮ ಜೀವನದಲ್ಲಿ ಅಬ್ಸ್ಟಕಲ್ಸ್ ಅಂತ ಅನ್ಕೊಳ್ಳೋಕ್ಕಾಗಲ್ಲ. ಕೆಲವೊಂದು ನಾವು ಪ್ರಾಕ್ಟಿಕಲ್ ಆಗಿ ತಗೊಳ್ಬೇಕು. ಹೌದು ವೆದರ್ ಶಿಫ್ಟ್ ಆಯಿತು, ಜ್ವರ ಬಂತು, ದಟ್ಸ್ ಫೈನ್. 1 ವೀಕ್ ರೆಸ್ಟ್ ಮಾಡೋಣ, 2 ವೀಕ್ ರೆಸ್ಟ್ ಮಾಡೋಣ, ಅಂಡ್ ದೆನ್ ವಿ ಆರ್ ಬ್ಯಾಕ್ ಆನ್ ಟ್ರ್ಯಾಕ್. ಓಕೆ, ಲಾಸ್ಟ್ ಟೈಮು ಅಥವಾ ಇದಕ್ಕೆ ಮುಂಚೆ ನಾವು ಈ ಥರ ಆದ ತಕ್ಷಣ ಜೀವನ ಮುಳುಗೋಯ್ತು ಅನ್ನೋ ಥರ ಅಥವಾ ಏನು ದಿಸ್ ಇಸ್ ದ ಡೆಡ್ ಎಂಡ್, ಓಕೆ ತಿರ್ಗಾ ನನ್ನ ಜೀವನದಲ್ಲಿ ಯಾಕೆ ಹಿಂಗೆ ಅಂತ ಹೇಳಿ ನಾವು ಆ ವಿಕ್ಟಿಮ್ ಮೆಂಟಾಲಿಟಿಗೆ ಹೋಗ್ಬಿಡ್ತಾ ಇದ್ವಿ ಅಂತ ಅನ್ಸುತ್ತೆ. ಬಟ್ ಇವಾಗ ದಿಸ್ ಟೈಮ್ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಆ ಡಾರ್ಕ್ನೆಸ್ ಮೇಲೆ ಫೋಕಸ್ ಮಾಡಿದ್ರೆ. ಸಿ ವಿ ಆರ್ ಇನ್ ಬಿಟ್ ಆಫ್ ಗ್ರೇ ಎನರ್ಜಿ ಇಲ್ಲಿ. ಬಟ್ ಮುಂದೆ ಹೋಗ್ತಾ ಅಗೇನ್ ಈ ಕಾರ್ಡುನು ಬ್ಲಾಸಮಿಂಗ್ ಅಬಂಡೆನ್ಸ್. ದಿಸ್ ಇಸ್ ಗೋಲ್ಡನ್ ಎನರ್ಜಿ, ದಿಸ್ ಇಸ್ ದ ಎನರ್ಜಿ ಆಫ್ ಹೀಲಿಂಗ್ ಅಂಡ್ ಅಬಂಡೆನ್ಸ್. ದಿಸ್ ಇಸ್ ಸೋ ಪರ್ಫೆಕ್ಟ್ಲಿ ಇದೆರಡು ಕಾರ್ಡ್ದು ಇದು ಬ್ಲೆಂಡ್ ತರ ಇದೆ. ಲೈಕ್ ಇಲ್ಲಿ ಗ್ರೇ ಬಂದು ಇಲ್ಲಿದೆ, ಇಲ್ಲಿ ಗೋಲ್ಡನ್ ಎನರ್ಜಿ ಬಂದು ಇಲ್ಲಿದೆ. ಸೊ ನಮ್ಮ ಗಮನ ಇವಾಗ ಸದ್ಯಕ್ಕೆ ಯಾವ ಕಡೆ ಇದೆ, ಯಾವುದನ್ನ ನಾವು ಫೋಕಸ್ ಮಾಡ್ತಾ ಇದೀವಿ? ಡಾರ್ಕ್ನೆಸ್ ಅಲ್ಲಿ ಇದೀವಿ ಅಥವಾ ಸ್ವಲ್ಪ ಗ್ರೇ ಆಯ್ತು, ಸ್ವಲ್ಪ ಡಿಪ್ ಆಯ್ತು ಎನರ್ಜಿ, ಸ್ವಲ್ಪ ಓವರ್ ಥಿಂಕಿಂಗ್ ಆಯ್ತು, ಸ್ವಲ್ಪ ಎಮೋಷನ್ಸ್ ಮೇಲೆ ಕೆಳಗೆ ಆಯ್ತು, ಡಿಸ್ರೆಗ್ಯುಲೇಟ್ ಆಯ್ತು? ಆರ್ ವಿ ಫೋಕಸಿಂಗ್ ಆ ನೆಗೆಟಿವ್ ಎನರ್ಜಿ ಮೇಲೆ ಅಥವಾ ಆರ್ ವಿ ಸ್ಟ್ರಾಂಗ್? ಇಲ್ಲ ದಿಸ್ ಇಸ್ ಟೆಂಪ್ರರಿ. ಈ ಥರ ನಾನು 1000 ಸಲ ನಾವು ನೋಡ್ಬಿಟ್ಟಿದ್ದೀನಿ ನನ್ನ ಜೀವನದಲ್ಲಿ ಪ್ಯಾಟರ್ನ. ಎಲ್ಲ ಟೈಮು ನಾನು ಈ ಪ್ಯಾಟರ್ನಲ್ಲಿ ಇದ್ರೂ ಐ ಹ್ಯಾವ್ ದ ಕೆಪಾಸಿಟಿ ನನ್ನನ್ನು ನಾನು ಇಲ್ಲಿಂದ ಮುಂದೆ ತೊಗೊಂಡು ಹೋಗೋದಕ್ಕೆ. ನನಗೆ ಗೊತ್ತು ಇದುವರೆಗೂ ನನ್ನ ಜೀವನದಲ್ಲಿ ಪಾಠ ಕಲ್ತಿದ್ದೀನಿ ಅಂತ ಅಂದರೆ ಒಂದು ವಿಚಾರ ನಾನು ಕಲ್ತಿರೋದು, ಕತ್ಲು ಯಾವಾಗಲೂ ಪರ್ಮನೆಂಟ್ ಅಲ್ಲ, ಬೆಳಕು ಯಾವಾಗಲೂ ಪರ್ಮನೆಂಟ್ ಆಗಲ್ಲ. ಆ ಸೈಕಲ್ ಬಂದು ಆ ವೀಲ್ ಬಂದು ಟರ್ನ್ ಆಗ್ತಾನೆ ಇರುತ್ತೆ. ಇವತ್ತಿರೋ ದುಃಖ ನಾಳೆ ಇರೋದಿಲ್ಲ, ಇವತ್ತಿರೋ ನೋವು ನಾಳೆ ಇರೋದಿಲ್ಲ, ಇವತ್ತಿರೋ ಹೆಲ್ತ್ ಇಶ್ಯೂಸು ನಾಳೆ ಇರೋದಿಲ್ಲ. ಸೊ ದಟ್ ಈಸ್ ದ ವೀಲ್ ಆಫ್ ಲೈಫ್. ಮತ್ತೆ ನಾನು ಈ ವೀಲ್ ಆಫ್ ಲೈಫ್ನ ಅರ್ಥ ಮಾಡ್ಕೊಂಡಿರೋದ್ರಿಂದ ಐ ನೋ ದಿಸ್ ಗಿವ್ಸ್ ಮಿ ಪವರ್. ಯಾವಾಗ ನಾನು ಈ ಕತ್ಲು ಪರ್ಮನೆಂಟ್ ಅಲ್ಲ. ಈಗ ನಮ್ಮ ಪ್ರಕಾರ ಮುಂಚೆ ಮೇ ಬಿ 2 years, ಮೇ ಬಿ 6 months ಮುಂಚೆ ಕೂಡ ಒಂದ್ಸಲ ಸ್ವಲ್ಪ ಕತ್ಲಿಗೆ ಬೀಳ್ತಾ ಇದೀವಿ ಅಂದ ತಕ್ಷಣ ವಿ ವಿಲ್ ಪ್ಯಾನಿಕ್. ಓ ಮೈ ಗಾಡ್ ಜೀವನ ಹಿಂಗಾಗೋಯ್ತು, ತಿರ್ಗಾ ಯಾಕೆ ನನ್ಗೆ ಈ ಥರ ಆಗ್ತಾ ಇದೆ ಅಂತ ಹೇಳಿ ವಿಕ್ಟಿಮ್ ಮೆಂಟಾಲಿಟಿ ಆಗಿ ಕೂತ್ಕೊಳ್ತಾ ಇದ್ವಿ. ಬಟ್ ನಾವು ವಿ ಆರ್ ರಿಯಲೈಸಿಂಗ್ ದಿಸ್ ಇಸ್ ಟೆಂಪ್ರರಿ.
ದಿಸ್ ಡಾರ್ಕ್ನೆಸ್ ಇಸ್ ಟೆಂಪ್ರರಿ, ದಿಸ್ ಪೇನ್ ಇಸ್ ಟೆಂಪ್ರರಿ, ಎಲ್ಲಾನು ಜೀವನದಲ್ಲಿ ಟೆಂಪ್ರರಿ, ಯಾವುದು ಪರ್ಮನೆಂಟ್ ಅಲ್ಲ. ಸೊ ಹಾಗಾಗಿ ಇಟ್ ವಿಲ್ ಚೇಂಜ್. ನಾನು ಮೆಡಿಕೇಶನ್ಸ್ ತೊಗೊಳ್ತೀನಿ ಅಥವಾ ನನ್ನನ್ನು ನೋಡ್ಕೊಳ್ತೀನಿ, ರೆಸ್ಟ್ ಮಾಡ್ತೀನಿ, ಅಥವಾ ಈಗೇನು ಸ್ವಲ್ಪ ಗ್ರೇನೆಸ್ ಅನ್ನಿಸ್ತಾ ಇದೆ, ಐ ವಿಲ್ ಗೋ ವಿತ್ ದ ಫ್ಲೋ ಆ್ಯಂಡ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಫೈನ್ ಅಂತ ಹೇಳಿ ನಾವು ಮೂವ್ ಆಗ್ತಾ ಇರೋದು. ವಿ ಹ್ಯಾವ್ 10 and 20. You're breaking this sign, this pattern. Group number 1. This is a very good confirmation. ನೀವು ಪ್ಯಾಟರ್ನ್ ಅನ್ನ ಬ್ರೇಕ್ ಮಾಡಿರೋದಕ್ಕೆ ಕನ್ಫರ್ಮೇಶನ್, ಬಿಕಾಸ್ ನಾವಿಲ್ಲಿ ಪ್ಯಾನಿಕ್ ಆಗ್ತಾ ಇಲ್ಲ. ಒಂದು ವಿಚಾರ ಏನಂತ ಅಂದ್ರೆ ಗ್ರೂಪ್ ನಂಬರ್ 1, ಜಸ್ಟ್ ಲಿಸನ್ ಟು ಯುವರ್ ಬಾಡಿ. ನಿಮಗೆ ಗೊತ್ತಿದೆ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಇದೆ, ಮೆಸೇಜಸ್ ಗೊತ್ತಾಗ್ತಾ ಇದೆ, ಬಟ್ ಅದನ್ನೆಲ್ಲ ಇಟ್ಕೊಂಡು ನಾವು ವಾಟ್ ಆರ್ ವಿ ಡೂಯಿಂಗ್, ಆ ಇನ್ಫಾರ್ಮೇಶನ್ ಅನ್ನೆಲ್ಲ ಇಟ್ಕೊಂಡು ವಾಟ್ ಆರ್ ವಿ ಡೂಯಿಂಗ್, ಪ್ರಾಕ್ಟಿಕಲ್ ಆಗಿ ನಾವು ಹೇಗೆ ನಮ್ಮ ಲೈಫಲ್ಲಿ ಇನ್ಫಾರ್ಮೇಷನ್ ಅನ್ನ ಉಪಯೋಗಿಸ್ಕೊಳ್ತಾ ಇದೀವಿ ಅನ್ನೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಟ್ರಾಟಜಿ, ದಿಸ್ ಇಸ್ ಪ್ರಾಕ್ಟಿಕ್ಯಾಲಿಟಿ. ಓಕೆ, ಒಂದು ಇಂಟ್ಯೂಷನ್ನು ಮೆಸೇಜು, ಈಗ ನಮ್ಮ ಬಾಡಿ ವಿಸ್ಡಮು, ನಮ್ಮ ಬಾಡಿನಲ್ಲಿ ಮೆಸೇಜ್ ಬರ್ತಾ ಇರೋದು, ಯು ನೀಡ್ ಟು ಡೂ ಸಮಥಿಂಗ್, ಈ ಸ್ಟ್ರೆಸ್ ರಿಲೀಸ್ ಮಾಡೋದಕ್ಕೆ. ಮೇ ಬಿ ಯು ಆರ್ ಓವರ್ ಥಿಂಕಿಂಗ್ ಆರ್ ಓವರ್ ವರಿಂಗ್ ಆರ್ ಓವರ್ ಡೂಯಿಂಗ್ ಆರ್ ಓವರ್ ಗಿವಿಂಗ್, ಅಂಡ್ ದೇರ್ ಇಸ್ ದಿಸ್ ಬ್ಲಿಂಕಿಂಗ್ ಸೈನ್ ನಿಮ್ಮ ಬಾಡಿನಲ್ಲಿ, ನಿಮ್ಮ ಇಂಟ್ಯೂಷನಲ್ಲಿ ಇಟ್ ಇಸ್ ಬ್ಲಿಂಕಿಂಗ್. ಓಕೆ, ಇಟ್ಸ್ ಟೈಮ್ ಟು ಪ್ರಾಬಬ್ಲಿ ಸ್ಟಾಪ್, ರೆಸ್ಟ್. ಅಗೇನ್ ನಾವು ಸ್ಟಾರ್ಟಿಂಗ್ ಶುರು ಮಾಡಿದಾಗ ಮೊದಲನೇ ಕ್ವೆಶನ್, ಹೌ ಆರ್ ಯು? ಸ್ಟಾಪ್ and ask yourself. ಓಕೆ, ಎನರ್ಜಿ ಚೆಕ್ ಇನ್ ಅಂತ ಹೇಳ್ತೀವಿ. ಪ್ರತಿದಿನ ನಮ್ಮನ್ನು ನಾವು ಕೇಳ್ಕೊಳ್ಳೋದು, ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲ್ಕೊಳ್ಬೇಕಾದ್ರೆ, ಹೌ ಆಮ್ ಐ ಫೀಲಿಂಗ್, ಇವತ್ತು ಯಾವ ಥರ ಇತ್ತು, ಯಾವ ಥರ ಅನ್ನಿಸ್ತಾ ಇದೆ, ನನ್ನ ಬಾಡಿನಲ್ಲಿ ಯಾವ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಬಾಡಿ ಸ್ಕ್ಯಾನ್ ಮಾಡೋದು ಪ್ರತಿದಿನ. ಎಲ್ಲಾದರೂ ಬ್ಲಾಕೇಜಸ್ ಇದೆ ಅಂತ ಅನ್ಸಿದ್ರೆ, ಅಥವಾ ಎಲ್ಲಾದರೂ ಡಾರ್ಕ್ ಎನರ್ಜಿ ಇದೆ ಅಂತ ಅನ್ನಿಸ್ತಾ ಇದ್ರೆ ನಮ್ಮ ಬಾಡಿನಲ್ಲಿ, ಅದನ್ನು ರಿಲೀಸ್ ಮಾಡೋದು. ಐ ನೋ ರಿಲೀಸ್ the tension, I know release that stress ಅಂತ ಹೇಳಿ. ಸೊ ದಟ್ ಈಸ್ ವಾಟ್ ನೀವು ಈ ಸಂದರ್ಭದಲ್ಲಿ ಮಾಡಬೇಕಾಗಿರೋದು. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಯು ಜಸ್ಟ್ ಹ್ಯಾವ್ ಟು ಸ್ಲೋ ಡೌನ್, ಸ್ವಲ್ಪ ಸ್ಲೋ ಮಾಡಿ ನಿಮ್ಮನ್ನು ನೀವು ಪ್ರಶ್ನಿಸ್ಕೊಳ್ಳೋದು, ಹೇಗಿದ್ದೀನಿ ನಾನು ಇವತ್ತು, ಈ ಸಂದರ್ಭದಲ್ಲಿ, ಈ ಮಿನಿಟಲ್ಲಿ ನಾನು ಯಾವ ಥರ ಇದ್ದೀನಿ, ಯಾವ ಥರ ಅನ್ನಿಸ್ತಾ ಇದೆ, ನನ್ನ ಬಾಡಿ ನನಗೆ ಏನು ಹೇಳೋ ಪ್ರಯತ್ನ ಪಡ್ತಾ ಇದೆ, ನನ್ನ ಎನರ್ಜಿ ಲೆವೆಲ್ ಯಾವ ಥರ ಇದೆ, ನನ್ನ ಸುತ್ತಮುತ್ತ ಇರೋ ವಾತಾವರಣ ಯಾವ ಥರ ಇದೆ, ನಾನು ಇರೋವಂಥ ಜನರು ಅಂದರೆ ಯಾರ ಮಧ್ಯ ನಾನಿದ್ದೀನಿ, ಯಾವ ಥರ ಜನರ ಜೊತೆ ನಾನಿದ್ದೀನಿ, ಇದು ನನಗೆ ಹೆಲ್ದಿಯಾಗಿದೆಯಾ ಅಥವಾ ತುಂಬಾ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಾ, ತುಂಬಾ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಾ, ಯಾವ ಥರ, ಲೈಕ್ ಚೆಕಿಂಗ್ ಯುವರ್ ಸೆಲ್ಫ್, ಚೆಕಿಂಗ್ ಯುವರ್ ಎನರ್ಜಿ ಚೆಕ್ ಇನ್ ಮಾಡಿ ಪ್ರತಿದಿನ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಹೇಳ್ತಾ ಇರೋದು. ಯಾಕೆಂದರೆ ನಿಮಗೆ ಎಷ್ಟೊಂದು ಇನ್ಫಾರ್ಮೇಷನ್ ಅಥವಾ ಮೆಸೇಜಸ್ಸು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕೊಡ್ತಾ ಇರೋದು. ವಿ ಹ್ಯಾವ್ ಕಿಂಗ್ ಆಫ್ ಸ್ವಾರ್ಡ್ಸ್. ಆ್ಯಂಡ್ ಆಲ್ಸೋ ಈ ಎನ್ವಿ ಕಾರ್ಡ್ ಬಂದಿದ್ದು, ಮೇ ಬಿ ನೀವು ಇತ್ತೀಚೆಗೆ ತುಂಬಾ ಆ್ಯಕ್ಟಿವ್ ಆಗಿರ್ಬೋದು, ಇತ್ತೀಚೆಗೆ ತುಂಬಾ ಬೋಲ್ಡಾಗಿ ಆ್ಯಕ್ಷನ್ಸ್ ತೊಗೊಳ್ತಾ ಇರ್ಬೋದು, ಬೋಲ್ಡ್ ಆಗಿರೋಂಥ ಡೈರೆಕ್ಷನ್ನ ಚೂಸ್ ಮಾಡಿರ್ಬೋದು, ತುಂಬಾ ಮುಂದೆ ಹೋಗುವಂಥ ಒಂದು ಸ್ಟ್ರಾಟಜೀಸ್ ಅಥವಾ ಪ್ಲ್ಯಾನ್ ಮಾಡ್ತಿರ್ಬೋದು. ನಿಮ್ಮ ಲೈಫ್ ಬಂದು ಒಂದು ಆರ್ಗನೈಸ್ಡ್ ಸ್ಟೇಜ್ಗೆ, ಅಥವಾ ನಿಮ್ಮ ಡೈರೆಕ್ಷನ್ ಏನು ಅನ್ನುವಂಥ ಕ್ಲಾರಿಟಿ ನಿಮಗೆ ಬರ್ತಾ ಇರ್ಬೋದು. ಅಥವಾ ನಿಮ್ಮ ಬೋಲ್ಡ್ ಡಿಸಿಷನ್ಗಳು ಕೆಲವೊಂದು ಜನರನ್ನ ಟ್ರಿಗರ್ ಮಾಡಿರ್ಬೋದು. ಅವರು ನಿಮ್ಮ ಬಗ್ಗೆ ಸ್ವಲ್ಪ ಜಲಸಿ ಅಥವಾ ಎನ್ವಿಯಸ್ ಇರ್ಬೋದು, ಅಥವಾ ಕಣ್ದೃಷ್ಟಿ ಬಿದ್ದಿರೋದಿರ್ಬೋದು. ನೀವು ಯಾವತ್ತೂ ಈ ಥರ ಮಾಡಿರಲಿಲ್ಲ, ಪ್ರಾಬ್ಲಿ ನೀವು ಯಾವತ್ತೂ ಡಯಟ್ ಮಾಡಿರಲಿಲ್ಲ, ಯಾವತ್ತೂ ವರ್ಕೌಟ್ ಮಾಡಿರಲಿಲ್ಲ, ಅಥವಾ ಯಾವಾಗ್ಲೂ ಮಾರ್ನಿಂಗ್ ರೂಟೀನ್ ಇರಲಿಲ್ಲ, ಜಸ್ಟ್ ಲೈಫಲ್ಲಿ ಬಂದಂಗೆ ಹೋಗಂಗೆ ಅನ್ನೋ ಥರ ಜೀವನ ಮಾಡ್ತಾ ಇದ್ದಿದ್ದು. ಸಡನ್ ಆಗಿ ನಿಮ್ಮ ಲೈಫ್ನಲ್ಲಿ ಆ ಸ್ಟ್ರಕ್ಚರ್ನ ತರುವಂಥ ಒಂದು ಪ್ರಯತ್ನ ಮಾಡಿರ್ಬೋದು. ಬಟ್ ಸಮಥಿಂಗ್ ಯು ಹ್ಯಾವ್ ಚೇಂಜ್ ನಿಮ್ಮ ಲೈಫಲ್ಲಿ ಪಾಸ್ಟ್ 3 months ಅಲ್ಲಿ, ಆ್ಯಂಡ್ ದಟ್ ವಾಸ್ ವರ್ಕಿಂಗ್. ಓಕೆ, ದಟ್ ಈಸ್ ಸ್ಟಿಲ್ ವರ್ಕಿಂಗ್, ಇನ್ನೂ ಅದು ವರ್ಕ್ ಆಗ್ತಾ ಇದೆ. ಬಟ್ ಹೊರಗಡೆ ಜನರು ಪ್ರಾಬಬ್ಲಿ ನಿಮ್ಮನ್ನ ಓಕೆ ವಾಟ್ ಈಸ್ ಹ್ಯಾಪನಿಂಗ್, ಏನಾಗ್ತಾ ಇದೆ, ಏನೋ ಡಿಫ್ರೆಂಟ್ ಆಗಿದೆ, ಅಥವಾ ಅವರಲ್ಲಿ ಏನೋ ಡಿಫ್ರೆನ್ಸ್ ಇದೆ, ಸೊ ಆ ಥರ ಒಂದು ದೃಷ್ಟಿನಲ್ಲಿ ನೋಡಿರ್ಬೋದು. ಅಥವಾ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಲಿವ್ ಅ ಪ್ರೈವೇಟ್ ಲೈಫ್ ಸ್ವಲ್ಪ ದಿನ. ನೀವೇನಾದರೂ ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡಿದರೆ, ಬಿಸ್ನೆಸ್ಸು ಅಥವಾ ಹೊಸ ವಿಷನ್ನು ಅಥವಾ ಹೊಸ ಲೈಫ್ ಸ್ಟೈಲು, ಹೊಸ ರೂಟೀನನ್ನು ಎಲ್ಲಾನು ಎಲ್ಲರ ಹತ್ರನೂ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ, ಎಲ್ಲ ಕಡೆ ಎಲ್ಲಾನು ಪೋಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಈ ಸಕ್ಸಸ್ ಜರ್ನಿನ ಎಲ್ಲರ ಹತ್ರನೂ ಹಂಚ್ಕೊಳ್ಳೋದಕ್ಕೆ ಹೋಗಬೇಡಿ. ಕೀಪ್ ಇಟ್ ಲೋ ಪ್ರೊಫೈಲ್ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇದ್ದು. ವಿ ಹ್ಯಾವ್ 9 of
ಪೆಂಟಿಕಲ್ಸ್. ಡೆಫಿನೆಟ್ಲಿ ನೀವು ನಿಮ್ಮ ಸ್ಟ್ಯಾಂಡರ್ಡ್ನ ರೇಸ್ ಮಾಡಿದ್ದೀರಾ, ನಿಮ್ಮ ಎನರ್ಜಿ ಶಿಫ್ಟ್ ಆಗಿದೆ, ನಿಮ್ಮ ಓವರ್ ಆಲ್ ಔಟ್ಲುಕ್ ಜೀವನದ ಬಗ್ಗೆ ಶಿಫ್ಟ್ ಆಗಿದೆ. ಸೊ ಇವಾಗ ನಿಮಗೆ ಬೇಕಾಗಿರೋದು ಕ್ಲಿಯರ್ ಲೈಕ್ ಕ್ಲಾರಿಟಿ. ಯಾರ ಜೊತೆ ನಿಮ್ಮ ಈ ಸಕ್ಸಸ್ನ ಹಂಚ್ಕೊಳ್ಬೇಕು, ಯಾರ ಜೊತೆ ಹಂಚ್ಕೊಂಡಾಗ ಆ್ಯಕ್ಚುಲ್ ಆಗಿ ಖುಷಿ ಪಡೋ ಅಂಥವ್ರು ಎಷ್ಟು ಜನ ಇದ್ದಾರೆ, ಅಥವಾ ಹೆಂಗೆ ಇವ್ರ ಜೀವನದಲ್ಲಿ ಹಿಂಗಾಗ್ತಾ ಇದೆ ನಮ್ಗೆ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ ಅಸೂಯೆ ಪಡುವಂಥವ್ರು ಎಷ್ಟು ಜನ ಇದ್ದಾರೆ, ಅಥವಾ ಮುಂದೆ ಖುಷಿ ಪಟ್ಟು ಹಿಂದೆ ಮಾತಾಡುವಂಥವ್ರು ಎಷ್ಟು ಜನ ಇದ್ದಾರೆ. ಬಿಕಾಸ್ ವಿ ಹ್ಯಾವ್ 3 of Swords. ಯು ಆರ್ ಟ್ರಿಗರಿಂಗ್ ಸಮ್ ಪೀಪಲ್. ಓಕೆ, ಕೆಲವ್ರಿಗೆ ನೀವು ಟ್ರಿಗರ್ ಮಾಡ್ತಾ ಇರ್ಬೋದು ಬಿಕಾಸ್ ಅವ್ರ ಜೀವನದಲ್ಲಿ ಅದನ್ನ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ವಿ ಹ್ಯಾವ್ ಲವರ್ಸ್ ಕಾರ್ಡ್. ದಿಸ್ ಇಸ್ ದ ಮೊಮೆಂಟ್ ಆಫ್ ಚಾಯ್ಸ್. ನಿಮಗೆ ಲೈಕ್ ಯಾವ ಥರ ನೀವು ಇಲ್ಲಿಂದ ಮುಂದೆ ಹೋಗ್ಬೇಕಂತ ವಿ ಹ್ಯಾವ್ 3 of Cups ಕೆಳಗಡೆ, ವಿಚ್ ಇಸ್ ಬ್ಯೂಟಿಫುಲ್ ಎನರ್ಜಿ. ದಿಸ್ ಇಸ್ ದ ಟೈಮ್. ನೀವು ಯಾರು ನಿಮ್ಮ ಜೀವನದಲ್ಲಿ ನಿಜವಾಗ್ಲೂ ನಿಮ್ಮ ಚಿಯರ್ ಲೀಡರ್ಸ್ ಇದ್ದಾರೆ, ಯಾರು ನಿಜವಾಗ್ಲೂ ನಿಮ್ಮ ಖುಷಿನ ಅವ್ರ ಖುಷಿ ಅಂತ ಹೇಳಿ ಟ್ರೀಟ್ ಮಾಡ್ತಾ ಇದ್ದಾರೆ, ಯಾರು ನಿಮ್ಮ ಸಕ್ಸಸ್ನ ಅವರ ಸಕ್ಸಸ್ಸು ಅನ್ನುವಷ್ಟರ ಮಟ್ಟಿಗೆ ನಿಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ, ಅಥವಾ ಯಾರು ಐ ಆಮ್ ಹ್ಯಾಪಿ ಅಂತ ಹೇಳಿ ಹಿಂದೆ ಹೋಗಿ ಮಾತಾಡ್ಕೊಳ್ಳೋ ಅಂಥವ್ರು ಇದ್ದಾರೆ. ದಿಸ್ ಇಸ್ ದ ಟೈಮ್ ನೀವು ಆ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಡಿಸ್ಕನೆಕ್ಟ್ ಮಾಡೋದನ್ನ ಕಲಿಯೋದು ಗ್ರೂಪ್ ನಂಬರ್ 1. ಅಲಾಂಗ್ ವಿತ್ ನಿಮ್ಮನ್ನ ನೀವು ನೋಡ್ಕೊಳ್ಳೋದು ಒಂದು ಏರಿಯಾ ಆಫ್ ಇಂಪಾರ್ಟೆನ್ಸ್. ಆದರೆ ಇವಾಗ ಎರಡನೇ ಇಂಪಾರ್ಟೆನ್ಸ್ ಬಂದು ನಿಜವಾಗ್ಲೂ ನಿಮ್ಮವರು ಅಂತ ಯಾರಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಪ್ರಾಬಬ್ಲಿ ಈ ಸಮಯದಲ್ಲಿ ಯೂನಿವರ್ಸ್ ನಿಮಗೆ ತೋರಿಸ್ತಾ ಇರ್ಬೋದು. ಫಾರ್ ಯು ಟು ಮೇಕ್ ಶ್ಯೂರ್ ನಿಮ್ಮ ಸರೌಂಡಿಂಗು, ನೀವು ಯಾರು ಸುತ್ತ ಇದ್ದೀರಾ ಇವಾಗ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ನೆಕ್ಸ್ಟ್ ಪಾರ್ಟ್ ಆಫ್ ಯುವರ್ ಲೈಫ್. ನಾವು ಕೂತ್ಕೊಳ್ಳುವಂಥ ಟೇಬಲಲ್ಲಿ ಅಥವಾ ನಮ್ಮ ಜೊತೆ 3 ಜನ ಇದ್ರೂ ಪರವಾಗಿಲ್ಲ, ಆ 3 ಜನನು ನಮ್ಮವರಾಗಿರಬೇಕು. ನನಗೆ ಸಿಗುವಂಥ ಸಕ್ಸಸ್ಸು ಅವ್ರಿಗೆ ಬಂತೇನೋ ಆ ಸಕ್ಸಸ್ ಅನ್ನೋಷ್ಟು ಖುಷಿ ಪಡಬೇಕು. ಅವ್ರಿಗೆ ಬರುವಂಥ ಸಕ್ಸಸ್, ಓ ಮೈ ಗಾಡ್ ನನಗೆ ನನ್ನ ಜೀವನದಲ್ಲೇ ಅಷ್ಟು ದುಡ್ಡು ನನಗೆ ಬಂತೇನೋ ಅನ್ನೋಷ್ಟು ಖುಷಿ ಆಗಬೇಕು. ಸೊ ಅಂಥ ಒಂದು ಪ್ಯೂರ್ ಆಗಿರುವಂಥ ಜನರ ಜೊತೆ ಇರುವಂಥ ಸಮಯ ಇದು. ನಿಮ್ಮ ಸೋಲ್ ಫ್ಯಾಮಿಲಿ, ನಿಮ್ಮ ಸೋಲ್ ಮೇಟ್, ನಿಮ್ಮ ಸೋಲ್ ಟ್ರೈಬ್ನ ನೀವು ಮೀಟ್ ಮಾಡುವಂಥ ಸಮಯ ಇದು. ಅಗೇನ್ ಇದೆಲ್ಲ ನ್ಯಾಚುರಲ್ ಆಗತ್ತೆ ಯಾವಾಗ ನಾವು ಬೇಡದೇ ಇರೋವಂಥ ಸಂಘನ ದೂರ ಇಡ್ತೀವಿ. ಆವಾಗ ಈ ಹೊಸ ಎನರ್ಜಿ ಅಥವಾ ಈ ಹೊಸ ಸೋಲ್ ಫ್ಯಾಮಿಲಿ, ದಿಸ್ ಕೈಂಡ್ ಆಫ್ ಪೀಪಲ್, ಮೋಟಿವೇಟಿಂಗ್ ಪೀಪಲ್ ನಮ್ಮ ಜೀವನದಲ್ಲಿ ಎಂಟರ್ ಆಗೋದಕ್ಕೆ ನಾವು ಜಾಗ ಮಾಡಿಕೊಡ್ತೀವಿ. ಬಟ್ ಇವನ್ ಅದರ್ವೈಸ್ ಗ್ರೂಪ್ ನಂಬರ್ 1 ಈಗ ಸದ್ಯಕ್ಕೆ ನಿಮಗೆ ಇಂಪಾರ್ಟೆಂಟ್ ಆಗಿರೋ ಮೆಸೇಜು, ಟೇಕ್ ಕೇರ್ ಆಫ್ ಯುವರ್ ಎನರ್ಜಿ, ಟೇಕ್ ಕೇರ್ ಆಫ್ ಯುವರ್ ಬಾಡಿ, ಟೇಕ್ ಕೇರ್ ಆಫ್ ಯುವರ್ ಎಮೋಷನ್ಸ್, ಆ್ಯಂಡ್ ರೆಗ್ಯುಲರ್ ಆಗಿ ಎನರ್ಜಿ ಚೆಕ್ ಇನ್ ಮಾಡಿ ಹೇಗಿದ್ದೀರಾ ಅಂತ ಹೇಳಿ. ನಿಮ್ಮ ಅಫರ್ಮೇಷನ್ ಒಂದು ಕೆಳಗಡೆ ಕಮೆಂಟ್ ಮಾಡೋದು, ಈ ಪರ್ಟಿಕ್ಯುಲರ್ ಆಗಿ ಈ ಲೈಕ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾರೆ, ಜಸ್ಟ್ ಲೆಟ್ ಇಸ್ ನೋ ಹೌ ಆರ್ ಯು ಫೀಲಿಂಗ್ ಗ್ರೂಪ್ ನಂಬರ್ 1. ಅದನ್ನು ಕೆಳಗಡೆ ಕಮೆಂಟ್ ಮಾಡಿ. ಐ ಆಮ್ ಫೀಲಿಂಗ್ ಗುಡ್, ಆರ್ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಸೆಲ್ಫ್, ಅಥವಾ ವಾಟ್ ಎವರ್, ಹೌ ಆರ್ ಯು ಫೀಲಿಂಗ್. ಓಕೆ, ಆ್ಯಸ್ ಅ ಫ್ರೆಂಡ್, ಇಂಟರ್ನೆಟ್ ಫ್ರೆಂಡ್, ನಿಮಗೆ ಐ ವಾಂಟ್ ಟು ನೋ ಹೌ ಆರ್ ಯು ಫೀಲಿಂಗ್. ಆಲ್ರೈಟ್, ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ ಗ್ರೂಪ್ ನಂಬರ್ 1. ಹೋಪ್ಫುಲಿ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ. ಓ ಮೈ ಗಾಡ್, ನಾನು ಐ ಆಮ್ ಸೋ ಸಾರಿ. ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನ್ಸಾಗ ಏನಿರ್ತೈತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಐ ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ಆಲ್ರೈಟ್, ಬಿಕಾಸ್ ಐ ನೀಡ್ ರೆಸ್ಟ್. Thank you so much. Love you all. Take care. Bye. ಗ್ರೂಪ್ ನಂಬರ್ 2, ನೀವು ಲ್ಯಾಪಿಸ್ ಲಜೂಲಿ ಕ್ರಿಸ್ಟಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಮೊದಲನೇದು ನಿಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡಿದ ತಕ್ಷಣ ಇದು 3ನೇ ಅಟೆಂಪ್ಟು. ಸ್ವಾಗತ ಗ್ರೂಪ್ ನಂಬರ್ 2 ಅಂದ ತಕ್ಷಣ ನಾನು ಕೆಮ್ಮೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಆ್ಯಂಡ್ ದೆನ್ ಮೈ ಥ್ರೋಟ್ ವಾಸ್ ಹರ್ಟಿಂಗ್. ಲೈಕ್ ಗಂಟ್ಲು ತುಂಬಾ ನೋವೋದಕ್ಕೆ ಸ್ಟಾರ್ಟ್ ಮಾಡ್ತು. ಎವ್ರಿ ಟೈಮ್ ಸ್ವಾಗತ ಗ್ರೂಪ್ ನಂಬರ್ 2 ಅಂದ ತಕ್ಷಣ ಐ ಹ್ಯಾಡ್ ಟು ಸ್ಟಾಪ್ ಆ್ಯಂಡ್ ಪಾಸ್. ಮತ್ತು ಎರಡನೇದೇನಾಯಿತು ಅಂದರೆ, ನಿಮ್ಮ ಗ್ರೂಪಲ್ಲಿ, ಈ ಫಸ್ಟ್ ಗ್ರೂಪಲ್ಲಿ ಇದು ಸ್ವಲ್ಪ ಹಿಂದೆ ಇತ್ತು, ಆ ಬೆಳಕು ಬಂದು ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ಹ್ಯಾಡ್ ಟು ಮೂವ್ ದಿಸ್, ಆ ಬೆಳಕು ಕ್ಲಿಯರಾಗಿ ಕಾಣಿಸೋದಕ್ಕೆ. ಸೊ ಇಂಪಾರ್ಟೆಂಟಾಗಿ ನಿಮಗೆ ಬರ್ತಾ ಇರುವಂಥ ಮೆಸೇಜಸ್ಸು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ಇವತ್ತು ಗ್ರೂಪ್ ನಂಬರ್ 2, ಇಟ್ ಈಸ್ ಅಬೌಟ್ ನಿಮ್ಮ ಲೈಫ್ ಪರ್ಪಸ್ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಥ್ರೋಟ್ ಚಕ್ರ ಇಸ್ ಆಲ್ ಅಬೌಟ್ ಲೈಫ್ ಪರ್ಪಸ್. ಎಸ್ಪೆಷಲಿ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿ. ಇಷ್ಟು ಥ್ರೋಟ್ ಪೇನ್ ಇದ್ರೂ ಗ್ರೂಪ್ ನಂಬರ್ 1ಅಲ್ಲಿ ಈಸಿಯಾಗಿ ಮಾತಾಡಿದೆ, ಒಂದ್ಸಲನೂ ಕೆಮ್ಮಲಿಲ್ಲ. ಲಾಸ್ಟಲ್ಲಿ ಎಂಡಿಂಗಲ್ಲಿ ಒಂದ್ಸಲ ಕೆಮ್ಮಲು ಬಂತು ಅಷ್ಟೇ. ನಿಮ್ಮ ಗ್ರೂಪಲ್ಲಿ ಸ್ಟಾರ್ಟ್ ಮಾಡ್ತಿದ್ದಂಗೆ ಐ ಸ್ಟಾರ್ಟೆಡ್ ಕಾಫಿಂಗ್, ಮತ್ತು ನನಗೆ ಥ್ರೋಟ್ ಪೇನ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ದೆನ್ ಈ ಲೈಟ್ ಮೂವ್ ಮಾಡಿದ್ದು, ಐ ವಾಂಟ್ ಟು ಸಿ ಮೋರ್ ಲೈಟ್ ಅಂತ ಹೇಳಿ. ದಿಸ್ ಇಸ್ ದ ಟೈಮ್ ಗ್ರೂಪ್ ನಂಬರ್ 2 ನಿಮ್ಮ ಟ್ಯಾಲೆಂಟ್ಸ್ನ, ನಿಮ್ಮ ಸ್ಕಿಲ್ಸ್ನ, ನಿಮ್ಮ ಇಂಟ್ರೆಸ್ಟ್ನ,
ನಿಮ್ಮ ಲೈಫ್ ಪರ್ಪಸ್ನ ನೀವು ಅರ್ಥ ಮಾಡಿಕೊಂಡು ಟು ಸ್ಟೆಪ್ ಇನ್. ಇಟ್ ಈಸ್ ನಾಟ್ ದಟ್ ನೀವು ಕಾನ್ಷಿಯಸ್ ಆಗಿ ನನ್ನ ಲೈಫ್ ಪರ್ಪಸ್ ಏನು ಅಂತ ಹುಡ್ಕೊಂಡು ಹೋಗೋದಲ್ಲ. ಎಲ್ಲಿ ನಮ್ಮ ಟ್ಯಾಲೆಂಟ್ಸ್ ಇರುತ್ತೆ, ನಮ್ಮ ಸ್ಕಿಲ್ಸ್ ಇರುತ್ತೆ, ನಮ್ಮ ಲೈಫ್ ಪರ್ಪಸ್ಸು ಅಲ್ಲೇ ಇರುತ್ತೆ. ಈಗ ನನಗೆ ಮಾತಾಡುವಂಥ ಟ್ಯಾಲೆಂಟ್ ಇದೆ ಅಂತಂದರೆ ನನ್ನ ಪರ್ಪಸ್ ಇಸ್ ಸಮಥಿಂಗ್ ಲಿಂಕ್ಡ್ ಟು ನನ್ನ ವಾಯ್ಸು. ಸೊ ಸಮಥಿಂಗ್ ಲೈಕ್ ದ್ಯಾಟ್, ಲೈಕ್ ವಾಟ್ ಆರ್ ಯು ಟ್ಯಾಲೆಂಟೆಡ್, ವಾಟ್ ಆರ್ ಯುವರ್ ಸ್ಕಿಲ್ಸ್, ನಿಮ್ಮ ಸ್ಕಿಲ್ ಸೆಟ್ ಏನು, ನಿಮ್ಮ ಟ್ಯಾಲೆಂಟ್ ಏನು, ಅಥವಾ ಟ್ಯಾಲೆಂಟು ಸ್ಕಿಲ್ ಅನ್ನೋದಕ್ಕಿಂತ ನಿಮ್ಮ ಇಂಟ್ರೆಸ್ಟ್ ಏನು, ವಾಟ್ ಆರ್ ಯು ಇಂಟ್ರೆಸ್ಟೆಡ್ ಇನ್. ಓಕೆ, ಕೆಲವ್ರಿಗೆ ಬಿಸ್ನೆಸ್ ಮಾಡೋದು ಇಂಟ್ರೆಸ್ಟ್ ಇದೆ, ಕೆಲವ್ರಿಗೆ ಜನರ ಜೊತೆ ಮಾತಾಡೋದು ಇಂಟ್ರೆಸ್ಟ್ ಇರುತ್ತೆ, ಕೆಲವ್ರಿಗೆ ಹೀಲಿಂಗ್ ಅಂದರೆ ಇಂಟ್ರೆಸ್ಟ್ ಇರುತ್ತೆ, ಕೆಲವ್ರಿಗೆ ಬೇರೆಯವ್ರಿಗೆ ಸಪೋರ್ಟ್ ಮಾಡೋದು ಇಂಟ್ರೆಸ್ಟ್ ಇರುತ್ತೆ. ವಾಟ್ ಎವರ್ ಈಸ್ ಯುವರ್ ಇಂಟ್ರೆಸ್ಟ್, ದಿಸ್ ಈಸ್ ದ ಟೈಮ್ ಫಾರ್ ಯು ಟು ಶೇರ್. ಓಕೆ, ಆ್ಯಂಡ್ ಆಲ್ಸೋ ನಿಮಗೆ ರೆಕಾರ್ಡ್ ಮಾಡಬೇಕಾದ್ರೆ ನನಗೆ ಗೊತ್ತಿಲ್ದಿರೋ ರೆಕಾರ್ಡ್ ಕ್ಲಿಕ್ ಮಾಡಿಬಿಟ್ಟಿದ್ದೆ, ಬಟ್ ಸಡನ್ ಆಗಿ ಲೈಕ್ ಐ ಡಿಡ್ಂಟ್ ಇವನ್ ರಿಯಲೈಸ್ ನಾನು ರೆಕಾರ್ಡ್ ಕ್ಲಿಕ್ ಮಾಡಿದ್ದೀನಿ ಅಂತ ಹೇಳಿ. ಸೊ ಜಸ್ಟ್ ಡೂ ಇಟ್. ಓಕೆ, ಎಷ್ಟರ ಮಟ್ಟಿಗೆ ನೀವು ಪ್ರಿಪೇರ್ ಆಗಿದ್ದೀರಾ, ಪ್ರಿಪೇರ್ ಆಗಿಲ್ಲ ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಇಟ್ ಈಸ್ ಫಾರ್ ಯು ಟು ಡೂ ಇಟ್. ಸ್ಟಾರ್ಟ್ ಸಮ್ವೇರ್, ಡೂ ಸಮಥಿಂಗ್, ಬಟ್ ನಿಮ್ಮ ಆ ಪರ್ಪಸಲ್ಲಿ, ನಿಮ್ಮ ಆ ಸ್ಕಿಲ್ ಸೆಟ್ಟಲ್ಲಿ, ನಿಮ್ಮ ಆ ಇಂಟ್ರೆಸ್ಟ್ನ ಎಕ್ಸ್ಪ್ಲೋರ್ ಮಾಡುವಂಥ ಟೈಮ್ ಇದು ಗ್ರೂಪ್ ನಂಬರ್ 2. ನೀವು ಈ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಐ ಆಮ್ ವೆರಿ ಶ್ಯೂರ್ ನಿಮ್ಮ ಮೈಂಡಲ್ಲಿ ಆಲ್ರೆಡಿ ಕೆಲವೊಂದು ಆಲೋಚನೆಗಳಿರ್ಬೋದು, ಇಂಥದ್ದೊಂದನ್ನು ಮಾಡಬೇಕು ಅಥವಾ ಇಂಥ ಒಂದನ್ನು ಕಲಿಬೇಕು, ಹಾಡು ಹೇಳೋದು ಕಲಿಬೇಕು. ಕೆಲವ್ರಿಗೆ ಪ್ರಾಬಬ್ಲಿ ಈ ಏಜಲ್ಲಿ ಏನು ಕಲಿಯೋದಕ್ಕೆ ಹೋಗೋದು, ಈ ಏಜಲ್ಲಿ ಏನು ಹಾಡು ಹೇಳೋದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಡೋಂಟ್ ಬ್ರಿಂಗ್ ಏಜ್ ಫ್ಯಾಕ್ಟರ್ ಈ ಇಕ್ವೇಷನಿಗೆ. ಏಜ್ ಡಸಂಟ್ ಮ್ಯಾಟರ್. ಓಕೆ, ನೀವು ಎಷ್ಟೇ ವಯಸ್ಸಲ್ಲಿರಲಿ, 60 ಇರಲಿ, 70 ಇರಲಿ, ನಿಮಗೆ ಈ ಸಂದರ್ಭದಲ್ಲಿ ಏನನ್ನ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಏನನ್ನ ಕಲಿಬೇಕು ಅಂತ ಅನ್ನಿಸ್ತಾ ಇದೆ, ಏನನ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಏನನ್ನ ಎಕ್ಸ್ಪ್ಲೋರ್ ಮಾಡಬೇಕಂತ ಅನ್ನಿಸ್ತಾ ಇದೆ, ಏನನ್ನ ನೀವು ಟ್ರೈ ಮಾಡಬೇಕಂತ ಅನ್ನಿಸ್ತಾ ಇದೆ, ದಿಸ್ ಈಸ್ ದ ಟೈಮ್ ಗ್ರೂಪ್ ನಂಬರ್ 2. ಡು ನಾಟ್ ಹೆಸಿಟೇಟ್, ಡು ನಾಟ್ ಓವರ್ ಥಿಂಕ್, ಜಸ್ಟ್ ಡೂ ಇಟ್. ಈಗ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಡೋಂಟ್ ಓವರ್ ಥಿಂಕ್. ಎಷ್ಟು ಜನ ನೋಡ್ತಾರೆ, ಏನು ಸ್ಟ್ರಾಟಜಿ, ಯಾವ ಥರ ನಾನು ಇದನ್ನು ಮಾಡ್ತೀನಿ, ಜಸ್ಟ್ ಡೂ ಇಟ್. ಹೋಗ್ತಾ ಹೋಗ್ತಾ ನೀವೇ ಕಲ್ತ್ಕೊಳ್ತೀರಾ. ಬಿದ್ದಾಗಲೇ ನಾವು ಓಕೆ ಈ ಥರ ನಡಿಬಾರ್ದು ಅಂತ ಗೊತ್ತಾಗೋದು, ಅಥವಾ ಈ ಥರ ಓಡಬಾರ್ದು ಅಂತ ಗೊತ್ತಾಗೋದು, ಅಥವಾ ಈ ರೋಡ್ ಸರಿ ಇಲ್ಲ ಅಂತ ಗೊತ್ತಾಗೋದು, ಅಥವಾ ಈ ಶೂಸ್ ವರ್ಕ್ ಆಗಲ್ಲ ಅಂತ ಗೊತ್ತಾಗೋದು. ಥಿಯರಿಟಿಕಲಿ ರನ್ನರ್ ಹತ್ರ ಮಾತಾಡ್ಬೋದು ನಾವು, ನೀವು ಸಿಕ್ಕಾಪಟ್ಟೆ ಮ್ಯಾರಥಾನ್ಗಳೆಲ್ಲ ಓಡಿದ್ದೀರಾ, 100K ಎಲ್ಲ ಓಡಿದ್ದೀರಾ, ಸೊ ಹೆಂಗೆ ಏನು ಅಂತ ಥಿಯರಿಟಿಕಲಿ ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3 ತಿಳ್ಕೊಳ್ಬೋದು. ಬಟ್ ಆ್ಯಕ್ಚುಲ್ ಆಗಿ ನೀವೇ ಮ್ಯಾರಥಾನ್ ಓಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮ ವೀಕ್ನೆಸ್ಸಸ್ ಏನು, ನಿಮ್ಮ ಸ್ಟ್ರೆಂತ್ ಏನು ಅಂತ ಗೊತ್ತಾಗೋದು. ವೆನ್ ಯು ಸ್ಟಾರ್ಟ್ ರನ್ನಿಂಗ್ ಪ್ರಾಬಬ್ಲಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ನೀನಲ್ಲಿ ಸ್ವಲ್ಪ ಇಶ್ಯೂಸ್ ಇದೆ ಅಂತ ಹೇಳಿ. ಸೊ ಯು ಹ್ಯಾವ್ ಟು ಸ್ಟ್ರೆಂಥನ್ ದ ನೀ. ಆ್ಯಕ್ಚುಲ್ ಆಗಿ ರನ್ನರ್ ಹತ್ರ ಮಾತಾಡಿದಾಗ ಅವ್ರಿಗೆ ನೀ ಪ್ರಾಬ್ಲಮ್ ಇರಲಿಲ್ಲ ಅವರು, ಸೊ ಈ ಪ್ರಾಬ್ಲಮ್ನ ಅವ್ರು ತರಲೇ ಇಲ್ಲ. ಸೊ ಅವ್ರ ಪ್ರಕಾರ ಇಟ್ ವಾಸ್ ವೆರಿ ಈಸಿ. ಬಟ್ ಅದನ್ನು ನೀವೇ ಪ್ರಾಕ್ಟಿಕಲಾಗಿ ಮಾತಾಡಿದಾಗ ನಿಮ್ಮ ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3 ಎಲ್ಲೂ ವರ್ಕ್ ಆಗಲಿಲ್ಲ, ಯಾಕೆಂದರೆ ನಿಮ್ಮ ಸ್ಟ್ರಾಟಜಿ ಅಬ್ಸಲ್ಯೂಟ್ಲಿ ಡಿಫ್ರೆಂಟ್ ಇತ್ತು. ಸೊ ಡೋಂಟ್ ಓವರ್ ಥಿಂಕ್ ನಿಮ್ಮ ಜರ್ನಿನ, ಡೋಂಟ್ ಓವರ್ ಥಿಂಕ್ ನಿಮಗೆ ಈಗ ಬರ್ತಾ ಇರೋಂಥ ಇಂಟ್ರೆಸ್ಟ್ನ, ವಿಷನ್ನ, ಬಿಸ್ನೆಸ್ ಐಡಿಯಾನ. ದಿಸ್ ಈಸ್ ದ ಟೈಮ್. ಸ್ವಲ್ಪ ನೀವು ಅಗೇನ್ ಯೂಸ್ ಯುವರ್ ಪ್ರೋಸ್ ಆ್ಯಂಡ್ ಕಾನ್ಸ್, ನಿಮ್ಮ ಥಿಂಕಿಂಗ್ ಕೆಪಾಸಿಟಿನ, ನಿಮ್ಮ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿನ. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಯು ಜಸ್ಟ್ ಹ್ಯಾವ್ ಟು ಡೂ ಇಟ್. ಅಲ್ಲಿ ತನಕ ನಿಮಗೆ ಗೊತ್ತಾಗೋದಿಲ್ಲ ಇದರಲ್ಲಿರೋ ರಿಸ್ಕ್ ಏನು, ಅಥವಾ ಇದರಲ್ಲಿರೋ ಅಂಥ ಒಂದು ಎಕ್ಸ್ಪೀರಿಯನ್ಸ್ ಏನು ಅಂತ ಗೊತ್ತಾಗಬೇಕಂತಂದರೆ ಯು ಜಸ್ಟ್ ಹ್ಯಾವ್ ಟು ಡೂ ಸಮಥಿಂಗ್ ಆರ್ ಎಕ್ಸ್ಪೀರಿಯನ್ಸ್ ಸಮಥಿಂಗ್ ಅಂತ ಹೇಳ್ತಾ ಇರೋದು. ಎಲ್ಲರಿಗೂ ಇದು ಬಿಸ್ನೆಸ್ ಐಡಿಯಾನೇ ಅಲ್ಲ. ಸೊ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ದಟ್ ನೀವು ದೊಡ್ಡದಾಗೊಂದು ಬಿಸ್ನೆಸ್ ಮಾಡಿ ಲಕ್ಷಾಂತರ ಜನಕ್ಕೆ ನಾನು ಸಪೋರ್ಟ್ ಮಾಡಿದಾಗಲೇ ನನ್ನ ಲೈಫ್ ಪರ್ಪಸಲ್ಲಿದ್ದೀನಿ ಅಂತ. ಕೆಲವ್ರ ಲೈಫ್ ಪರ್ಪಸ್ ಬಂದು ಬರೀ ಅವ್ರ ಥ್ರೋಟ್ ಚಕ್ರನ ಓಪನ್ ಮಾಡೋದಿರುತ್ತೆ. ಆ ಥ್ರೋಟ್ ಚಕ್ರನ ಓಪನ್ ಮಾಡೋದಕ್ಕೆ ಪ್ರಾಬ್ಲಿ ಹಾಡು ಹೇಳೋದು ಕಲಿಬೇಕು. ನನ್ನ ಬಲಗಡೆ ಕಿವಿ ಜೋರಾಗಿ ರಿಂಗ್ ಆಗ್ತಾ ಇದೆ. ದಿಸ್ ಈಸ್ ವೆರಿ 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 ರಿಲೇಟೆಡ್ ನಿಮ್ಮ ಗ್ರೂಪ್ಗೆ. ಆ್ಯಂಡ್ ಆಲ್ಸೋ ಇಟ್ಸ್ ಅ ಕನ್ಫರ್ಮೇಷನ್ ಐ ಆಮ್ ಆನ್ ಅ ರೈಟ್ ಟ್ರ್ಯಾಕ್ ಏನು ಹೇಳ್ತಾ ಇದ್ದೀನಿ ಅದನ್ನು. ಸೊ ಕೆಲವರ ಪರ್ಪಸ್ ಬಂದು ಅವ್ರ ಹಾರ್ಟ್ ಚಕ್ರ ಹೀಲ್ ಮಾಡೋದಷ್ಟೇ. ಹಾರ್ಟ್ ಚಕ್ರ ಹೀಲ್ ಮಾಡಿ, ಹಾರ್ಟ್ನ ಓಪನ್ ಮಾಡಿ, ಚೆನ್ನಾಗಿರೋವಂಥ ರಿಲೇಷನ್ಶಿಪ್ಗೆ ಎಂಟರ್ ಆಗಿ, ಬ್ಯೂಟಿಫುಲ್ ಆಗಿರೋಂಥ ಮನೇನ ಕ್ರಿಯೇಟ್ ಮಾಡಿ, ಆ ಸಂಸಾರ ಮಾಡೋದು, ಮಕ್ಕಳನ್ನ ಓದಿಸೋ ಅಂಥದ್ದು. ಸೊ ದಿಸ್ ಈಸ್ ಆಲ್ಸೋ ದೇರ್ ಲೈಫ್ ಪರ್ಪಸ್. ಯಾಕೆಂದರೆ ಹಾರ್ಟ್ ಚಕ್ರನ ಓಪನ್ ಆಗಿ ಇಟ್ಕೋಬೇಕು. ಇಂಥ ಒಂದು ಬ್ಯೂಟಿಫುಲ್ ಆಗಿರೋವಂಥ ಒಂದು ರಿಲೇಷನ್ಶಿಪ್
ರಿಲೇಷನ್ಶಿಪ್ನ ನಾವು ಬಿಲ್ಡ್ ಮಾಡ್ಬೇಕಂತಂದ್ರೆ ವಿ ಹ್ಯಾವ್ ಟು ಬಿ ಸೋ ಓಪನ್. ಎಲ್ಲರ ಕೈಲೂ ಮಾಡೋಕ್ಕಾಗಲ್ಲ. ಈಗ ನನಗೆ ಆ ಥರ ರಿಲೇಷನ್ಶಿಪ್ಪಲ್ಲಿ ಇರೋ ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಆ ಥರ ಒಂದು ಜಾಯಿಂಟ್ ರಿಲೇಷನ್ಶಿಪ್ಪಲ್ಲಿ ಇರೋದಕ್ಕೆ, ಲಾಂಗ್ ಟರ್ಮಲ್ಲೆಲ್ಲ ಇರೋದಕ್ಕೆ. ಮೈ ಪರ್ಪಸ್ ಇಸ್ ಅಬ್ಸಲ್ಯೂಟ್ಲಿ ಡಿಫ್ರೆಂಟ್. ನನ್ನ ಪರ್ಪಸಲ್ಲಿ ವಾಟ್ ಆಮ್ ಐ ಡೂಯಿಂಗ್, ನಾನು ಇವಾಗ ಏನು ಮಾಡ್ತಾ ಇದ್ದೀನಿ, ದಟ್ ಈಸ್ ಮೈ ಪರ್ಪಸ್. ಎಲ್ಲರದು ಅವ್ರದ್ದೇ ಆದಂಥ ಒಂದು ಪರ್ಪಸ್ ಇರುತ್ತೆ. ಸೊ ಡೋಂಟ್ ಥಿಂಕ್ ದಟ್ ಎಕ್ಸ್ಟ್ರಾ ವ್ಯಾಗ್ಯಾಂಟ್ ಆಗಿ ಗ್ರ್ಯಾಂಡ್ ಆಗಿ ಏನಾದರೂ ಮಾಡಿದ್ರೇ ಲೈಫ್ ಪರ್ಪಸ್ ಅಂತ. ನಿಮ್ಮ ಲೈಫ್ ಪರ್ಪಸ್ ಪ್ರಾಬ್ಲಿ ಆಗಲೇ ನಾನು ಹೇಳೋದಕ್ಕೆ ಶುರು ಮಾಡಿದೆ, ಬಟ್ ಸೈಡ್ ಟ್ರ್ಯಾಕ್ ಆಯಿತು. ನಿಮ್ಮ ಥ್ರೋಟ್ ಚಕ್ರನ ಓಪನ್ ಮಾಡೋದು. ಥ್ರೋಟ್ ಚಕ್ರನ ಓಪನ್ ಮಾಡೋದಕ್ಕೆ ಕೆಲವರು ಹಾಡು ಹೇಳೋದನ್ನ ಕಲಿಯೋದು. ನಿಮ್ಮ ಪಾಸ್ಟ್ ಲೈಫಲ್ಲಿ ಪ್ರಾಬಬ್ಲಿ ನೀವು ನಿಮ್ಮ ವಾಯ್ಸ್ನ ಯೂಸ್ ಮಾಡಿದ್ದಕ್ಕೆ ನಿಮಗೆ ಸಿಕ್ಕಾಪಟ್ಟೆ ತೊಂದರೆ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಗೆ ತೊಂದರೆ ಆಗಿರ್ಬೋದು. ಹಾಗಾಗಿ ನಿಮ್ಮ ವಾಯ್ಸ್ನ ನೀವು ಶಟ್ ಡೌನ್ ಮಾಡಿರ್ಬೋದು. ಇನ್ಯಾವತ್ತೂ ನಾನು ನನ್ನ ಸತ್ಯನ ಹೊರ ಹಾಕಲ್ಲ, ಅಥವಾ ನಾನು ಇನ್ಯಾವತ್ತೂ ಹಾಡು ಹೇಳಲ್ಲ, ಅಥವಾ ನನ್ನ ವಾಯ್ಸ್ನ ನಾನು ಬ್ಲಾಕ್ ಮಾಡಿಬಿಡ್ತೀನಿ, ನಾನು ಮಾತಾಡಿದ್ರೆ ತಾನೇ ಪ್ರಾಬ್ಲಮ್ಮು, ನಾನು ಸತ್ಯನ ಹೇಳಿದ್ರೆ ತಾನೇ ಪ್ರಾಬ್ಲಮ್ಮು ಅಂತ ಹೇಳಿ ಮೇ ಬಿ ಯು ಹ್ಯಾವ್ ಟು ಬ್ರೇಕ್ ಜಸ್ಟ್ ದಟ್ ಕರ್ಸ್, ಅಥವಾ ಆ ಒಂದು ಪ್ರಾಮಿಸನ್ನ. ಸೊ ಅದನ್ನು ಹೇಗೆ ಬ್ರೇಕ್ ಮಾಡೋದು? ನೀವು ಹಾಡು ಹೇಳೋದನ್ನ ಕಲಿಯೋದು. ಪ್ರಾಬಬ್ಲಿ 4 ಜನದ ಮುಂದೆ ಹಾಡು ಹೇಳೋದು, ಮೇ ಬಿ ಒಂದು ಸ್ಮಾಲ್ ಗ್ರೂಪ್ ಮುಂದೆ ಹಾಡು ಹೇಳೋದು, ಅಥವಾ ಜಸ್ಟ್ ರಿಲೀಸಿಂಗ್ ನಿಮ್ಮನ್ನ ನೀವು ಏನೊಂದು ಪ್ರಾಮಿಸ್ ಮಾಡ್ಕೊಂಡಿದ್ರಿ ಆ ಒಂದು ಲೈಫ್ ಟೈಮಲ್ಲಿ. ಮೇ ಬಿ ದಟ್ ಈಸ್ ಜಸ್ಟ್ ಅ ಸ್ಮಾಲ್, ನಮಗೆ ಅದು ಸ್ಮಾಲ್ ಅನ್ಸ್ಬೋದು, ಬಟ್ ಇಟ್ ಈಸ್ ನಾಟ್ ಈಸಿ ಆ ಥರ ಒಂದು ಬ್ಲಾಕೇಜಸ್ನ ನಾವು ರಿಲೀಸ್ ಮಾಡೋದು. ಸೊ ಡೋಂಟ್ ಥಿಂಕ್ ದಟ್ ಬೇರೆಯವರ ಪರ್ಪಸ್ ಗ್ರ್ಯಾಂಡ್ ಆಗಿದೆ, ನಿಮ್ಮ ಪರ್ಪಸ್ಸು ಇಟ್ ಈಸ್ ಜಸ್ಟ್ ಸಿಂಪಲ್. ನಾನು ದಿನ ಎದ್ದೇಳ್ತಾ ಇದ್ದೀನಿ, ಇಟ್ ಈಸ್ ಜಸ್ಟ್ ಅ ನಾರ್ಮಲ್ ಡೇ ಅನ್ನೋದು. ಬಟ್ ದ ಲೈಫ್ ಪರ್ಪಸ್ ಈಸ್ ಅಬೌಟ್ ಯಾವ ಥರ ನಾವು ಜೀವನ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರೂ ಜೀವನ ಮಾಡ್ತಾರೆ, ಬಟ್ ಮೀನಿಂಗ್ಫುಲ್ ಆಗಿ, ಇಂಟೆನ್ಷನಲ್ ಆಗಿ, ಖುಷಿಯಿಂದ. ನಾನು ಮಾಡ್ತಾ ಇರೋದು, ನನಗೆ ಮನೆ ನೋಡ್ಕೊಳ್ಳೋದಂದ್ರೆ ಇಷ್ಟ ಅಂತಂದರೆ ದಟ್ ಈಸ್ ಯುವರ್ ಲೈಫ್ ಪರ್ಪಸ್, ಟು ಕ್ರಿಯೇಟ್ ಬ್ಯೂಟಿ ಈ ಪ್ರಪಂಚದಲ್ಲಿ. ನನಗೆ ರಿಲೇಷನ್ಶಿಪ್ಪಲ್ಲಿ ಐ ವಾಂಟ್ ಎಕ್ಸ್ಪ್ಲೋರ್ ರಿಲೇಷನ್ಶಿಪ್, ದಟ್ ಈಸ್ ಯುವರ್ ಲೈಫ್ ಪರ್ಪಸ್. ನೀವು ಬಿಸ್ನೆಸ್ ಓನರ್ ಆಗಬೇಕು, ಐ ವಾಂಟ್ ಬಿ ಅ ಬಿಸ್ನೆಸ್ ವುಮೆನ್, ಐ ಹ್ಯಾವ್ ಟು ಮೇಕ್ ಸೋ ಮಚ್ ಆಫ್ ಮನಿ, ಎಷ್ಟೊಂದು ದುಡ್ಡು ಮಾಡಬೇಕು, ಅದನ್ನು ಬೇರೆಯವ್ರಿಗೂ ಹಂಚಬೇಕು, ಅಥವಾ ನನ್ನ ಫ್ಯಾಮಿಲಿನ ನೋಡ್ಕೊಳ್ಬೇಕು. ಮೇ ಬಿ ದಟ್ ಈಸ್ ಯುವರ್ ಲೈಫ್ ಪರ್ಪಸ್. ಲೈಫ್ ಪರ್ಪಸ್ ಒಬ್ರಿಗಿಂತ ಒಬ್ಬರಿಗೆ ಆಗೋದು ಇನ್ನೊಬ್ಬರಿಗೆ ಆಗಬೇಕಂತಿಲ್ಲ. ಸೊ ದಿಸ್ ಇಸ್ ದ ಟೈಮ್. ಗ್ರೂಪ್ ನಂಬರ್ 2, ವಾಟ್ ಎವರ್ ಇಟ್ ಈಸ್ ನಿಮ್ಮ ಲೈಫಲ್ಲಿ ಈಗ ಸದ್ಯಕ್ಕೆ, ದಿಸ್ ಇಸ್ ದ ಟೈಮ್. ನೀವು ಆ ಪರ್ಪಸ್ ಏನು ಅಂತ ಹೇಳಿ, ಆಲ್ರೆಡಿ ನೀವು ಪರ್ಪಸಲ್ಲಿ ಇಲ್ಲ ಅಂತಲ್ಲ, ಯು ಆರ್ ಆಲ್ರೆಡಿ ಡೂಯಿಂಗ್ ಇಟ್. ಈಗ ಅದನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ತಾ ಇರೋದು. ನೀವು ಇಷ್ಟು ದಿನ ಏನು ಮಾಡಿದ್ರಿ, ಇಟ್ ವಾಸ್ ಪ್ರಿಪೇರಿಂಗ್ ಯು ಈ ಕ್ಷಣಕ್ಕೆ. ಇಟ್ ವಾಸ್ ಪ್ರಿಪೇರಿಂಗ್ ಯು ಈ ಬೋಲ್ಡ್ ಸ್ಟೆಪ್ಸ್ ತಗೊಳ್ಳೋದಕ್ಕೆ. It was preparing you a stage na, so that you can stand a stage ಮೇಲೆ and occupy the stage. Again it is time to shine ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಯಾಕೆಂದರೆ ಇದು ಹಿಂದೆ ಇತ್ತು, ಈಗ ನಿಮ್ಮ ಗ್ರೂಪ್ಗೆ ನಾನು ಇದನ್ನು ಮುಂದೆ ತಂದಿದ್ದು, ಲೈಟ್ ನನಗೆ ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿ. ಇಟ್ ಇಸ್ ಟೈಮ್ ಆ ಸ್ಪಾಟ್ ಲೈಟನ್ನು ತಗೊಳ್ಳೋದಕ್ಕೆ. ಇಟ್ ಇಸ್ ಟೈಮ್ ಆ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದಕ್ಕೆ. ಇಟ್ ಇಸ್ ಟೈಮ್ ನೀವು ಬಿಸ್ನೆಸ್ ಓನರ್ ಆಗೋದಕ್ಕೆ. ಇಟ್ ಇಸ್ ಟೈಮ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಬ್ಯೂಟಿನ ಕ್ರಿಯೇಟ್ ಮಾಡೋದಕ್ಕೆ. ಇಟ್ ಇಸ್ ಟೈಮ್ ನೀವು ಏನು ಹಾಬಿ, ಹ್ಯಾಬಿಟ್ಟು, ಏನು ಇಂಟ್ರೆಸ್ಟ್ ಇದೆ ನಿಮ್ಮ ಒಳಗಡೆ, ಅದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ. ನನಗೆ 70 ವಯಸ್ಸು, ಇವಾಗ ನನಗೆ ಹಾಡು ಹೇಳೋದು ಕಲಿಬೇಕು ಅನ್ನಿಸ್ತದೆ. ಅಯ್ಯೋ ಇನ್ನು ಈ ವಯಸ್ಸಲ್ಲಿ ಕಲ್ತೇನು ಪ್ರಯೋಜನ? ನೋ, ಈ ವಯಸ್ಸಲ್ಲಿ ನಿಮಗೆ ಅದು ಬರ್ತಿದೆ ಇಂಟ್ರೆಸ್ಟ್ ಅಂತ ಅಂದರೆ ದೇರ್ ಈಸ್ ಅ ರೀಸನ್. ಸೊ ಡೋಂಟ್ ಅವಾಯ್ಡ್ ಇಂಥ ಒಂದು ಬ್ಯೂಟಿಫುಲ್ ಎಕ್ಸ್ಪ್ರೆಷನನ್ನು ನಿಮ್ಮ ಸೋಲ್ ಬಂದು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರೋದು. ಇಟ್ ಈಸ್ ಯುವರ್ ಲೈಫ್ ಪರ್ಪಸ್ ಟು ಎಕ್ಸ್ಪ್ರೆಸ್ ನಿಮ್ಮ ಇಂಟ್ರೆಸ್ಟ್ನ, ನಿಮ್ಮ ವಿಷನ್ನ, ನಿಮ್ಮ ಸ್ಕಿಲ್ಸ್ನ, ನಿಮ್ಮ ಟ್ಯಾಲೆಂಟ್ಸ್ನ. ಇಟ್ ಇಸ್ ಟೈಮ್. ಅಗೇನ್ ಇಲ್ಲಿ ನನಗೆ ಹೈಲೈಟಾಗಿ ಕಾಣಿಸ್ತಾ ಇರೋದು, ಓ ಮೈ ಗಾಡ್, ಗ್ರೂಪ್ ನಂಬರ್ 1ಗೂ ಇದೇ ಕಾರ್ಡ್ ಬಂತು, ಬಟ್ ಬೇರೆ ಪೊಸಿಷನಲ್ಲಿತ್ತು. ಏಂಜಲ್ ಆಫ್ ಬ್ಯಾಲೆನ್ಸ್, ಸ್ಟಾರ್ಮ್ ವಾರ್ನಿಂಗ್. ನಿಮ್ಮ ಒಳಗಡೆ ಸ್ವಲ್ಪ ಬ್ಯಾಟಲ್ ನಡೀತಾ ಇದ್ರೆ, ಐ ಫೀಲ್ ಕೈಂಡ್ ಆಫ್ ಅ ಬ್ಯಾಟಲ್ ನಿಮ್ಮ ಒಳಗಡೆನೆ. ಇದನ್ನು ಹೇಗೆ ಮಾಡೋದು, ಅಥವಾ ಇದನ್ನು ಈಗ ಮಾಡಬೇಕಾ, ಇಸ್ ಇಟ್ ರಿಯಲಿ, ಆಂಗ್ಸೈಟಿ ಆ್ಯಂಡ್ ವಾರ್ನಿಂಗ್. ಸೊ ಮೇ ಬಿ ಯು ಆರ್ ಓವರ್ ಥಿಂಕಿಂಗ್ ಆ ಸಿಚುವೇಶನನ್ನು. ಸೊ ಡೋಂಟ್ ಓವರ್ ಥಿಂಕ್. ಸೊ ಓವರ್ ಆಲ್ ಆಗಿ ನಿಮ್ಮ ಮೆಸೇಜ್ ಬಂದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬತ್ ಕೊಡ್ತಾ ಇರೋದು, ನಮಗೆ ಆಂಗ್ಸೈಟಿ ಯಾಕಾಗತ್ತೆ ಅಂತಂದರೆ, ನಮಗೆ ಗೊತ್ತು ಒಂದು ಬೇಕು ಅಥವಾ ಮಾಡಬೇಕಂತ ಹೇಳಿ, ಅದನ್ನು ಮಾಡಿದರೆ ನನಗೆ ಖುಷಿ ಸಿಗತ್ತೆ, ಅಥವಾ ಐ ನೋ ದಟ್ ಈಸ್ ಮೈ ಪರ್ಪಸ್ ಅಂತ ಹೇಳಿ. ಬಟ್ ಅದ್ರ ಮಧ್ಯೆ ಆ ಬ್ರಿಡ್ಜ್ ಇದೆಯಲ್ಲ, ಆ್ಯಕ್ಚುಲ್ ಆಗಿ ಮಾಡಬೇಕಾಗಿರೋದು
ಆ್ಯಕ್ಚುಲ್ ಆಗಿ ಸ್ಟೆಪ್ಸ್ ತೊಗೊಳ್ಬೇಕಾಗಿರೋದು, ಆ್ಯಕ್ಚುಲ್ ಆಗಿ ನಾವು ಅಪ್ರೋಚ್ ಮಾಡಬೇಕಾಗಿರೋದು. ಈಗ ಹಾಡು ಹೇಳೋದು ಕಲಿಬೇಕಂತ ಅಂದರೆ ಐ ಡೋಂಟ್ ನೋ ಯಾಕೆ ಹಾಡು ಹೇಳೋದ್ರ ಬಗ್ಗೆ ಇಷ್ಟೊಂದು ಎಕ್ಸಾಂಪಲ್ ಬರ್ತಿದೆ. ಮೇ ಬಿ ಸಮ್ಮಡಿ ವಾಂಟ್ಸ್ ಟು ಲರ್ನ್ ಸಿಂಗಿಂಗ್, ನಿಮ್ಮ ಥ್ರೋಟ್ ಚಕ್ರನ ಓಪನ್ ಮಾಡೋದಕ್ಕೆ. ಸೊ ಅದನ್ನು ಮಾಡಬೇಕಂತಂದ್ರೆ ನೀವು ಆ್ಯಕ್ಚುಲ್ ಆಗಿ ಎಲ್ಲಿದೆ ಹಾಡು ಹೇಳೋ ಕ್ಲಾಸ್ ಅಂತ ಹುಡುಕಬೇಕು. ಅವ್ರ ಹತ್ರ ಹೋಗಿ ಡಿಸ್ಕಸ್ ಮಾಡಿ ಯಾವ ಪೇಮೆಂಟ್ ಪ್ಲ್ಯಾನು ಆ ಪೇ ಮಾಡಬೇಕು. ಅದಾದಮೇಲೆ ಜನರು ಮುಂದೆ ಆ್ಯಕ್ಚುಲ್ ಆಗಿ ಬಾಯಿ ತೆಗೆದು ನಾನು ಹಾಡು ಹೇಳೋ ಅಂತ ಪ್ರಾಸೆಸ್ ಇದೆಯಲ್ಲ, ಸೊ ದ್ಯಾಟ್ ಪ್ರಾಸೆಸ್ ನಾವು ಆ ಫಸ್ಟ್ ಸ್ಟೆಪ್ ತೊಗೊಳ್ಳಿಲ್ಲ ಅಂದರೆ, ಸೆಕೆಂಡ್ ಸ್ಟೆಪ್ ತೊಗೊಳ್ಳಿಲ್ಲ ಅಂದರೆ ದಿಸ್ ಆಂಗ್ಸೈಟಿ ಪೀಕ್ ಆಗೋದು. ಓಕೆ, ದೆರ್ ಇಸ್ ನಥಿಂಗ್ ರಾಂಗ್ ನಿಮ್ಮಲ್ಲಿ. ಯಾಕೆ ನಾನು ಹಿಂಗೆ ಇಷ್ಟೊಂದು ಮಾಡ್ತಾ ಇದ್ದೀನಿ ಅಥವಾ ಯಾಕೆ ಪೋಸ್ಟ್ಪೋನ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ದ ಟೈಮ್ ಗ್ರೂಪ್ ನಂಬರ್ 2 ಆ ಕಂಫರ್ಟ್ ಝೋನಿಂದ ಆಚೆ ಹೋಗೋದಕ್ಕೆ. ಅಯ್ಯೋ ಎಲ್ಲರೂ ಕೇಳಿಸ್ಕೊಳ್ತಾರೆ, ಎಲ್ಲಿ ತಪ್ಪು ಮಾಡಿಬಿಡ್ತೀನೋ, ಎಲ್ಲಿ ನನಗೆ ಹಾಡು ಹೇಳೋಕ್ಕೆ ಬರೋಲ್ವೋ, ಅಥವಾ ನನ್ನ ವಾಯ್ಸ್ ಹಾಡು ಹೇಳೋಕ್ಕೆ ಅಂತ ಇದೆಯೋ ಇಲ್ವೋ ನನ್ನ ವಾಯ್ಸಲ್ಲಿ ಅಂತ ಒಂದು ಐ ಡೋಂಟ್ ನೋ. ಐ ಆಮ್ ಗಿವಿಂಗ್ ಎಕ್ಸಾಂಪಲ್ ಆಫ್ ಸಿಂಗಿಂಗ್. ಐ ಥಿಂಕ್ ದಟ್ ಈಸ್ ರೆಲೆವೆಂಟ್. ಅಥವಾ ಎಲ್ಲರಿಗೂ ನಿಮ್ಮ ಸಿಚುವೇಶನ್ಗೆ ನೀವು ಅಳವಡಿಸ್ಕೊಳ್ಳಿ. ನಾನು ಏನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಬಟ್ ವಾಟ್ ಎವರ್ ಯು ಆರ್ ಟ್ರೈಯಿಂಗ್, ಥಿಂಕಿಂಗ್ ಆರ್ ಓವರ್ ಥಿಂಕಿಂಗ್, ಇಟ್ ಈಸ್ ಟೈಮ್ ನೀವು ಆ ಕಂಫರ್ಟ್ ಝೋನಿಂದ ಆಚೆ ಹೋಗಿ ಅದನ್ನು ಟ್ರೈ ಮಾಡೋದಕ್ಕೆ. ಕೆಲವ್ರಿಗೆ ಸ್ವಿಮ್ಮಿಂಗ್ ಇರ್ಬೋದು. ಇವಾಗ ಈ ವಯಸ್ಸಲ್ಲಿ ನಾನು ಈಗ ಸ್ವಿಮ್ಮಿಂಗ್ ಕಲಿತೆ ಏನು ಪ್ರಯೋಜನ, ಅಥವಾ ಯಾಕೆ ಕಲಿಬೇಕು? ಲುಕ್ ಎಟ್ ದ್ಯಾಟ್ ಗ್ರೂಪ್ ನಂಬರ್ 2. ನೀವು ಏನನ್ನ ಹೆದರ್ಕೊಳ್ತಾ ಇದ್ದೀರಾ, ನಿಮ್ಮ ಅಬಂಡೆನ್ಸ್ ಅಲ್ಲೇ ಸ್ಟಕ್ ಆಗಿರೋದು. ನೀವು ಏನನ್ನ ಮಾಡೋದಕ್ಕೆ ಹಿಂಜರಿತಾ ಇದ್ದೀರಾ, ನಿಮ್ಮ ಖುಷಿ ಅಲ್ಲೇ ಸ್ಟಕ್ ಆಗಿರೋದು. ನೀವು ಏನನ್ನ ಇಷ್ಟು ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ಅಯ್ಯೋ ಇವಾಗ ಯಾಕೆ, ಆಮೇಲೆ ಯಾಕೆ, ಅಥವಾ ಮುಂದೆ ಮಾಡೋಣ, ಮುಂದಿನ ವಾರ ಮಾಡೋಣ, ಆಗಸ್ಟ್ 1 ಮಾಡೋಣ, ಅಥವಾ 2026 January 1 ಮಾಡೋಣ. ನೋ, ನಿಮ್ಮ ಖುಷಿ, ನಿಮ್ಮ ಸ್ಯಾಟಿಸ್ಫ್ಯಾಕ್ಷನು, ನಿಮ್ಮ ಅಬಂಡೆನ್ಸು, ನಿಮ್ಮ ಸೋಲ್ ಪರ್ಪಸ್ಸು ಪ್ರತಿಯೊಂದೂ ಇಲ್ಲೇನೆ ಸ್ಟಕ್ ಆಗಿರೋದು, ಅಥವಾ ನಿಮ್ಮ ರೂಟ್ ಇರೋದೇ ಇಲ್ಲಿ. ಗ್ರೂಪ್ ನಂಬರ್ 2 ಆ ಇಂಟ್ರೆಸ್ಟ್, urge in you for a reason. All right, so it is time to explore. Again we have Archangel Metatron, 6th chakra. 6th chakra ಬಂದು ಆಗ್ನ ಚಕ್ರ. ಇಂಟ್ಯೂಟಿವ್ಲಿ ನಿಮಗೆ ಗೊತ್ತು ನೀವು ಇದನ್ನ ಮಾಡಬೇಕು. ಇಂಟ್ಯೂಟಿವ್ಲಿ ಗೊತ್ತು ಇದರಲ್ಲಿ ಪ್ರಾಬಬ್ಲಿ ನಿಮ್ಮ ಲೈಫ್ ಪರ್ಪಸ್ ಅಡಗಿದೆ ಅಂತ ಹೇಳಿ. ಇಂಟ್ಯೂಟಿವ್ಲಿ ನಿಮಗೆ ಗೊತ್ತು ಇದು ಮಾಡೋದ್ರಿಂದ ದೇರ್ ಇಸ್ ನೋ ಮೋರ್ ಇಂಟ್ಯೂಷನ್. ಗ್ರೂಪ್ ನಂಬರ್ 2, ದಿಸ್ ಈಸ್ ಅ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮಲ್ಲಿ, ಯು ಆರ್ ಸಪೋಸ್ ಟು ಡೂ ದಿಸ್ ಅಂತ ಹೇಳಿ. ಸೊ ಇಟ್ ಇಸ್ ಟೈಮ್ ಫಾರ್ ಯು ಟು ಸೆಂಟರ್ ಸ್ಟೇಜ್ನ ತಗೊಳ್ಳೋದಕ್ಕೆ. ಇಟ್ ಇಸ್ ಟೈಮ್ ನಿಮ್ಮ ಲೈಟ್ನ ಶೈನ್ ಮಾಡೋದಕ್ಕೆ. ಇಟ್ ಇಸ್ ಟೈಮ್ ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಬರೋದಕ್ಕೆ. ಇಟ್ ಇಸ್ ಟೈಮ್ ನಿಮ್ಮ ಭಯನ ನೀವು ಫೇಸ್ ಮಾಡೋದಕ್ಕೆ. ಇಟ್ ಇಸ್ ಟೈಮ್ ನಿಮ್ಮ ಪರ್ಪಸ್ಗೆ ನೀವು ಸ್ಟೆಪ್ ಇನ್ ಆಗೋದಕ್ಕೆ. ಯಾವ ವಯಸ್ಸು, ಯಾವ ಸಮಯ, ಯಾವ ಗಳಿಗೆ, ಇವತ್ತು ನಾಳೆ ನಾಳಿದ್ದು ಇದ್ಯಾವ್ದೂ ರೀಸನ್ಸ್ನ ಕೊಡ್ದಿರಾ, ಯು ಜಸ್ಟ್ ಓ ಮೈ ಗುಡ್ನೆಸ್, ಯು ಜಸ್ಟ್ ಹ್ಯಾವ್ ಟು ಡೂ ಇಟ್. ಲೈಕ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕ್ಯಾಮ್ರಾನ ತಳ್ಳಿಬಿಟ್ಟು ನಿಮಗೆ ಇಷ್ಟು ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದಾರೆ ಅನ್ನೋ ಥರ ಇದೆ. ಲೆಟ್ ಮೀ ಅಡ್ಜಸ್ಟ್ 1 second. ಓಕೆ, ಐ ಥಿಂಕ್ ಇಟ್ ಇಸ್ ಬೆಟರ್. ಆಲ್ರೈಟ್, ಸೊ ಅದು ಇಂಪಾರ್ಟೆಂಟ್ ಆಗಿ ನಿಮಗೆ ಬರ್ತಾ ಇರೋಂಥ ಮೆಸೇಜಸ್ಸು ಗ್ರೂಪ್ ನಂಬರ್ 2. ಸೊ ವಾಟ್ ಆರ್ ಯು ಓವರ್ ಥಿಂಕಿಂಗ್, ಅಥವಾ ಏನನ್ನ ಮಾಡೋದಕ್ಕೆ ನೀವು ಇಷ್ಟೊಂದು ಹಿಂಜರಿತಿದ್ದೀರಾ, ದಟ್ ಈಸ್ ವೇರ್ ನಿಮ್ಮ ಸಕ್ಸಸ್ ಇರೋದು. ದಟ್ ಈಸ್ ವೇರ್ ನಿಮ್ಮ ಅಬಂಡೆನ್ಸ್ ಇರೋದು. ಓಕೆ, ಸೊ ಜಸ್ಟ್ ಡೋಂಟ್ ಓವರ್ ಥಿಂಕ್. And also lot of red. This is about your passion. Group number 2, ನಿಮ್ಮ ಪ್ಯಾಷನು, ನಿಮ್ಮ ಹಾರ್ಟಲ್ಲಿ ಯು ನೋ ಯು ಹ್ಯಾವ್ ಟು ಡೂ ದಿಸ್ ಅಂತ ಹೇಳಿ, ಬಟ್ ಯು ಆರ್ ಓವರ್ ಥಿಂಕಿಂಗ್. ಈ 7 of Cups ಅಲ್ಲಿ ಇವಾಗ ಮಾಡೋದಾ, ಆಮೇಲೆ ಮಾಡೋದಾ, ಇದನ್ನ ಟ್ರೈ ಮಾಡಲಾ, ಇದನ್ನ ಮಾಡಿದ್ರೆ ಏನಾಗತ್ತೆ, ಸೊ ಪ್ರೋಸ್ ಅಂಡ್ ಕಾನ್ಸ್ ಅಂಡ್ ಥಿಯರಿನಲ್ಲಿ ಸ್ಟಕ್ ಆಗಿದ್ದೀವಿ. ಇಟ್ ಇಸ್ ಟೈಮ್ ಫಾರ್ ಅಸ್ ಟು ಗೆಟ್ ಇನ್ ಟು ನಮ್ಮ ಪ್ರಾಕ್ಟಿಕಲ್ಸ್ಗೆ ಆ್ಯಕ್ಚುಲ್ ಆಗಿ ಟ್ರೈ ಮಾಡೋದು. ಅದೇ ಆ ಮ್ಯಾರಥಾನ್ ಎಕ್ಸಾಂಪಲ್ ಕೊಟ್ಟಾಗ ನಾವು ಕೂತ್ಕೊಂಡು ಓದ್ಬೋದು, ಈ ಥರ ಓಡಬೇಕಂತೆ, ಈ ಥರ ಮಾಡಬೇಕಂತೆ, ನಾನು ಅವ್ರ ಹತ್ರ ಮಾತಾಡಿದೆ ಅಂತ ಹೇಳಿ. ಬಟ್ ಆ್ಯಕ್ಚುಲ್ ಆಗಿ ನಾವು ಶೂಸ್ ಹಾಕೊಂಡು ಆ್ಯಕ್ಚುಲ್ ಆಗಿ ನಾವು ಆ ಮ್ಯಾರಥಾನ್ ಟ್ರ್ಯಾಕ್ಗೆ ಬಂದಾಗ ಆ್ಯಕ್ಚುಲ್ ಆಗಿ ನಮಗೆ ಗೊತ್ತಾಗೋದು ನಮ್ಮ ಫಿಸಿಕಲ್ ಸ್ಟ್ರೆಂತ್ ಏನು, ನಮ್ಮ ವೀಕ್ನೆಸ್ಸಸ್ ಏನು, ಇನ್ನು ಯಾವ ಥರ ನಾನು ಇಂಪ್ರೂವ್ ಮಾಡಬೇಕು, ಇನ್ನು ಏನನ್ನ ಕಲಿಬೇಕು ಅಂತ ಹೇಳಿ. ಸೊ ಹೋಗ್ತಾ ಕಲ್ತ್ಕೊಳ್ತೀರಾ, ಹೋಗ್ತಾ ಎಕ್ಸ್ಪೀರಿಯನ್ಸ್ ಬರುತ್ತೆ, ಹೋಗ್ತಾ ಗೊತ್ತಾಗುತ್ತೆ ಯಾವ ಥರ ಮಾಡಬಾರ್ದು, ಯಾವ ಥರ ಮಾಡಬೇಕು ಅಂತ ಹೇಳಿ. ಸೊ ಡೋಂಟ್ ಓವರ್ ಥಿಂಕ್. ಗ್ರೂಪ್ ನಂಬರ್ 2, ದಿಸ್ ಈಸ್ ದ ಟೈಮ್ ಫಾರ್ ಯು ಟು ಶೈನ್. ಐ ನೋ ಇಟ್ ಫೀಲ್ಸ್ ಲೈಕ್
ರಿಪೀಟಿಂಗ್ ಮೆಸೇಜ್ ಇವಾಗ ಸದ್ಯಕ್ಕೆ ನಿಮಗೆ, ಬಟ್ ದಟ್ ಈಸ್ ವಾಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಆರ್ ಲಿಟಲ್ ಬಿಟ್ ಆಫ್ ವರೀಡ್ ನಿಮ್ಮ ಬಗ್ಗೆ. ಯಾಕೆಂದ್ರೆ ಈ ಥಿಂಕಿಂಗ್ ಪ್ರಾಸೆಸ್ ಅಲ್ಲಿ ವಿ ಆರ್ ಗಿವಿಂಗ್ ಅಪ್ ಆಪರ್ಚುನಿಟೀಸ್ನ, ಅಥವಾ ವಿ ಆರ್ ಓವರ್ ಲುಕಿಂಗ್ ಆಪರ್ಚುನಿಟಿ ಇದ್ರೂ ಪ್ರಾಬಬ್ಲಿ ನಿಮಗೆ ಗೊತ್ತು ಈ ಪರ್ಟಿಕ್ಯುಲರ್ ಕ್ಲಾಸನ್ನೇ ನಾನು ಸೇರ್ಕೊಳ್ಬೇಕು ಅಂತ ಹೇಳಿ. ಈಗ ನಾವು ಸಿಂಗಿಂಗ್ ಎಕ್ಸಾಂಪಲ್ ಕೊಟ್ಟಾಗ ನನಗೆ ಗೊತ್ತು ಇವ್ರ ಹತ್ರನೇ ಕ್ಲಾಸ್ ತಗೊಳ್ಬೇಕು ಅಂತ ಹೇಳಿ, ಬಟ್ ಐ ಆಮ್ ನಾಟ್ ಡೂಯಿಂಗ್ ಇಟ್. ಸೊ ದೇರ್ ಇಸ್ ಆಂಗ್ಸೈಟಿ. ಓಕೆ, ನನಗೆ ಗೊತ್ತು ನಾನು ಮಾಡಬೇಕು ಬಟ್ ನಾನು ಮಾಡ್ತಿಲ್ಲ. ಆ್ಯಂಡ್ ಆಲ್ಸೋ ಈ ಕಾರ್ಡ್ ಬಂದು ಒಳ್ಳೆ ಐಡಿಯಾಗಳನ್ನ, ನೀವು ಬಿಸ್ನೆಸ್ ಓನರ್ಸ್ ಇದ್ರೆ ಮೇ ಬಿ ಯು ಆರ್ ಇಗ್ನೋರಿಂಗ್ ಸಮ್ ಐಡಿಯಾಸ್ನ ನಿಮ್ಮ ಬಾಯಿದಿಂದಾಗಿ, ಮೇ ಬಿ ಯು ಆರ್ ಟು ಫಿಯರ್ಫುಲ್ ಆ ಐಡಿಯಾನ ಫಾಲೋ ಥ್ರೂ ಮಾಡೋದಕ್ಕೆ, ಅಂಡ್ ದೆನ್ ಯು ಆರ್ ಇಗ್ನೋರಿಂಗ್ ಸಮ್ ಗೋಲ್ಡನ್ ಐಡಿಯಾಸ್ ಆರ್ ಗೋಲ್ಡನ್ ವಿಷನ್ಸ್ ನಿಮಗೆ ಬರ್ತಾ ಇರೋವಂಥದ್ದು. ಬಿಕಾಸ್ ನಿಮ್ಗೆ ಆರ್ಕೇಂಜಲ್ ಮೆಟಟ್ರಾನು ಬಂದಿರೋದ್ರಿಂದ ದೆರ್ ಇಸ್ ಲಾಟ್ ಆಫ್ ಡೌನ್ಲೋಡ್ಸ್. ಓಕೆ, ಸ್ಪಿರಿಚುವಲ್ ಡೌನ್ಲೋಡ್ಸ್, ಸ್ಪಿರಿಚುವಲ್ ಗೈಡೆನ್ಸ್, ಈ ಥರ ಮಾಡಬೇಕು ಅಥವಾ ಈ ಥರ ಐಡಿಯಾ ಪ್ರಾಬಬ್ಲಿ ವರ್ಕ್ ಆಗುತ್ತೆ ಅಂತ ಹೇಳಿ. ಬಟ್ ಯು ಆರ್ ನಾಟ್ ಅವೈಲಬಲ್. ಯಾಕೆಂದ್ರೆ ನೀವು ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ಅಥವಾ ನೀವು ನಿಮ್ಮದೇ ಭಯದಲ್ಲಿ ಟ್ರ್ಯಾಪ್ ಆಗಿದ್ದೀರಾ, ಅಥವಾ ಬರೀ ಥಿಯರಿನಲ್ಲಿ ಟ್ರ್ಯಾಪ್ ಆಗಿದ್ದೀರಾ. ಪ್ರಾಕ್ಟಿಕಾಲಿಟಿ ಈಸ್ ಲೆಸ್ ಇಲ್ಲಿ, ಥಿಯರಿ ಈಸ್ ಮೋರ್, ಫಿಯರ್ ಈಸ್ ಮೋರ್. ನಮ್ಮ ಕಂಫರ್ಟ್ ಝೋನಲ್ಲಿ ಇರೋದು ನಮ್ಮನ್ನ ಕೈಂಡ್ ಆಫ್ ಸ್ಟಾಪಿಂಗ್ ನಮ್ಮ ಸಕ್ಸಸ್ನ ಆ್ಯಂಡ್ ಕ್ರಿಯೇಟಿಂಗ್ ನಮ್ಮ ಆಂಗ್ಸೈಟಿನ. ಆಂಗ್ಸೈಟಿ ಇಸ್ ನಥಿಂಗ್ ಬಟ್ ನಾವು ಇಲ್ಲಿದ್ದೀವಿ, ನಾವು ಇಲ್ಲಿ ಹೋಗ್ಬೇಕು, ನಮಗೆ ಗೊತ್ತು ಇಲ್ಲಿಂದ ನಾವು ಜರ್ನಿ ಮಾಡಿದಾಗ್ಲೇ ನಾವು ಇಲ್ಲಿ ಹೋಗಿ ತಲುಪೋದಕ್ಕಾಗೋದು. ಬಟ್ ನಾನು ಇಲ್ಲೇ ಕೂತಿದ್ದೀನಿ, ಅಲ್ಲಿ ಹೋಗ್ಬೇಕಂತ, ಬಟ್ ಎದ್ದೇಳ್ತಾ ಇಲ್ಲ, ನಡೆಯೋದಕ್ಕೆ ಶುರು ಮಾಡಿಲ್ಲ. ಸೊ ದಟ್ ಈಸ್ ವಾಟ್ ಕ್ರಿಯೇಟ್ಸ್ ನಮ್ಮ ಆಂಗ್ಸೈಟಿನ. ಪಾಯಿಂಟ್ ಎ ಟು ಪಾಯಿಂಟ್ ಬಿ ಆ ಡಿಸ್ಟೆನ್ಸ್ನ ಕವರ್ ಮಾಡೋದನ್ನ ಬಿಟ್ಟು ನಾವು ಬರೀ ಯೋಚನೆ ಮಾಡ್ತಾ ಇರೋದ್ರಿಂದ ದ ಆಂಗ್ಸೈಟಿ ಈಸ್ ವೇ ಟು ಮಚ್. ನಿಮ್ಮ ಗ್ರೂಪಿಗೆ ಬರ್ತಾ ಇರೋದೆಲ್ಲ ಎಮೋಷನ್ಸ್ ಕಾರ್ಡು. ವಿ ಹ್ಯಾವ್ 9 of Cups. ದಿಸ್ ಈಸ್ ಸೋ ಮಚ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಗ್ರೂಪ್ ನಂಬರ್ 2, ಈ ಕಾರ್ಡಲ್ಲಿ ಡೋರ್ ಟು ವ್ಯಾಲ್ಯೂ, ಈ ಕಾರ್ಡಲ್ಲಿ ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನು. ದಿಸ್ ಈಸ್ ಅಬೌಟ್ ಯು ಫುಲ್ಫಿಲ್ಲಿಂಗ್ ನಿಮ್ಮ ಡೆಸ್ಟಿನಿನ, ನಿಮ್ಮ ಫೇಟ್ನ. ಸೊ ದಿಸ್ ಇಸ್ ದ ಟೈಮ್ ನಿಮ್ಮ ಆ ಡೆಸ್ಟಿನಿಗೆ ಕಂಪ್ಲೀಟ್ ಆಗಿ ಸ್ಟೆಪ್ ಇನ್ ಆಗೋದು, ನಿಮ್ಮ ಸೋಲ್ ಪರ್ಪಸ್ಗೆ ಸ್ಟೆಪ್ ಇನ್ ಆಗೋದು. ಅಗೇನ್ ಡೋಂಟ್ ಓವರ್ ಥಿಂಕ್. ಸೋಲ್ ಪರ್ಪಸ್ ಅಂದರೆ ಇಟ್ ಇಸ್ ಸಮ್ ಬಿಗ್ ಗ್ರ್ಯಾಂಡ್ ಥಿಂಗ್ ಅಂತ ಹೇಳಿ. ಇಟ್ ಈಸ್ ನಾಟ್ ನೆಸಸರಿ. ಎಲ್ಲರ ಸೋಲ್ ಪರ್ಪಸ್ನು ನಾವು ಟಿವಿನಲ್ಲಿ ಇಂಟರ್ವ್ಯೂಗಳು ಕೊಟ್ಟು 10 ಜನ ನಮ್ಮ ಬಗ್ಗೆ ತಿಳ್ಕೊಂಡಾಗ್ಲೇ ನಮ್ಮ ಸೋಲ್ ಪರ್ಪಸ್ ಫುಲ್ ಆಗೋದು. ಇಟ್ ಈಸ್ ನಾಟ್ ರಿಯಲ್ ಅಟ್ ಆಲ್. ಅದು ಅವ್ರ ಸೋಲ್ ಪರ್ಪಸ್ಸು. ನಿಮ್ಮ ಸೋಲ್ ಪರ್ಪಸ್ ಏನು? ಮೇ ಬಿ ನಿಮ್ಮ ಸೋಲ್ ಪರ್ಪಸ್ ಟು ಮೇಂಟೈನ್ ನಿಮ್ಮ ಪೀಸ್ ಆಫ್ ಮೈಂಡ್ನ. ನೀವೊಬ್ರು ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡಿದ್ರೆ ಆ ಕಲೆಕ್ಟಿವ್ ಎನರ್ಜಿಗೆ ಎಷ್ಟು ದೊಡ್ಡ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀರಾ, ಮದರ್ ಅರ್ತ್ಗೆ ಎಷ್ಟು ದೊಡ್ಡ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀರಾ. ಸೊ ದಟ್ ಈಸ್ ಯುವರ್ ಲೈಫ್ ಪರ್ಪಸ್. ಎಷ್ಟೊಂದು ಜನರ ಲೈಫ್ ಪರ್ಪಸ್ ಬಂದು ಇಟ್ ಈಸ್ ವೆರಿ ಕ್ವಯಟ್, ಇಟ್ ಈಸ್ ವೆರಿ ಸೈಲೆಂಟ್, ಇಟ್ ಈಸ್ ವೆರಿ ಎಮೋಷನಲಿ ಸ್ಯಾಟಿಸ್ಫೈಡ್ ಲೈಫ್ನ ಲೀಡ್ ಮಾಡೋದು ಪ್ರಾಬಬ್ಲಿ ಈಸ್ ಯುವರ್ ಲೈಫ್ ಪರ್ಪಸ್. ಸೊ ಫಾಲೋ ವಾಟ್ ಈಸ್ ದಟ್ ಯು ವಾಂಟ್ ಟು ಡೂ. ನಿಮ್ಮ ಇಂಟ್ರೆಸ್ಟ್ ಏನಿದೆ, ಒಬ್ರಿಗಿಂತ ಒಬ್ರದ್ದು ಬೇರೆ ಬೇರೆ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ವೀಲ್ ಆಫ್ ಫಾರ್ಚೂನ್, ಇಟ್ ಇಸ್ ಟೈಮ್ ನೀವು ನಿಮ್ಮ ಸ್ಟೋರಿನ ಚೇಂಜ್ ಮಾಡೋದಕ್ಕೆ ಯು ಆರ್ ಸೋ ರೆಡಿ. ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಬರೋದಕ್ಕೆ ಯು ಆರ್ ಸೋ ರೆಡಿ. ಆ ಸ್ಪಾಟ್ಲೈಟಲ್ಲಿ ನಿಂತ್ಕೊಳ್ಳೋದಕ್ಕೆ ಯು ಆರ್ ಸೋ ರೆಡಿ. ಹೊಸ ಐಡಿಯಾಸು, ಹಾಬೀಸು, ಹ್ಯಾಬಿಟ್ಸು ಇದನ್ನೆಲ್ಲ ಸ್ಟಾರ್ಟ್ ಮಾಡೋದಕ್ಕೆ ಯು ಆರ್ ಸೋ ರೆಡಿ. ಈ ಹೊಸದನ್ನ ಕಲಿಯೋದಕ್ಕೆ ಇಂಟ್ರೆಸ್ಟ್ ಬರ್ತಿದ್ರೆ ದಟ್ ಈಸ್ ಯುವರ್ ಪರ್ಪಸ್, ಯು ಆರ್ ಸೋ ರೆಡಿ. ದೆರ್ ಈಸ್ ದಿಸ್ ಗ್ಯಾಪ್, ರೆಡಿನೆಸ್ಗೂ ನೋಯಿಂಗ್ನೆಸ್ಗೂ ರೆಡಿನೆಸ್ಗೂ ಮಧ್ಯ ಯು ಹ್ಯಾವ್ ಟು ಆ್ಯಕ್ಚುಲಿ ಡೂ ಇಟ್ ಅಲ್ಲ. ಸೊ ದಟ್ ಈಸ್ ದ ಮಿಸ್ಸಿಂಗ್ ಪೀಸ್ ಆಫ್ ದ ಪಜಲ್ ನಿಮ್ಮ ಗ್ರೂಪಲ್ಲಿ. ಆ್ಯಂಡ್ ದಟ್ ಈಸ್ ವಾಟ್ ಕ್ರಿಯೇಟಿಂಗ್ ದ ಆಂಗ್ಸೈಟಿ, ಫಿಯರ್ ಆ್ಯಂಡ್ ಓ ಮೈ ಗಾಡ್, ನನ್ನ ಜೀವನದಲ್ಲಿ ನಾನು ಏನು ಮಾಡ್ತಾ ಇಲ್ಲ, ನಾನು ಏನೋ ಒಂದು ದೊಡ್ಡದಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಅಥವಾ ಮಾಡೋದಕ್ಕೋಸ್ಕರ ನಾನು ಭೂಮಿ ಮೇಲೆ ಬಂದಿರಬೇಕು. ಹೌದು, ಬಂದಿದ್ದೀರಾ, ಬಟ್ ಮಾಡ್ತಾ ಇದ್ದೀವಾ? ಎಲ್ಲ ದೊಡ್ಡದಾಗಿ ಮಾಡೋದು ಸಣ್ಣದ್ರಿಂದನೇ ಸ್ಟಾರ್ಟ್ ಆಗೋದು, ಸಣ್ಣ ಸ್ಟೆಪ್ಸಿಂದನೇ ಸ್ಟಾರ್ಟ್ ಆಗೋದು. ಈಗ 1 million ಯೂಟ್ಯೂಬ್ ಸಬ್ಸ್ಕ್ರೈಬರ್ ಮಾಡೋದಕ್ಕೆ ಫಸ್ಟ್ ಸಬ್ಸ್ಕ್ರೈಬರ್ ಬಂದಾಗ್ಲೇ ನನಗೆ ಒಂದು ಹೋಪ್ ಇರೋದು 1 million ಸಬ್ಸ್ಕ್ರೈಬರ್ ಆಗ್ತಾರೆ ಅಂತ ಹೇಳಿ. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ 1 subscriber. ಆಸ್ ಅನ್ ಎಕ್ಸಾಂಪಲ್, ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ಸರಿಗಮಪ. ನೀವು ದೊಡ್ಡ ಸಿಂಗರ್ ಆಗಬೇಕು ಅಂತ ಅಂದರೆ ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ ಫಸ್ಟ್ ನಿಮ್ಮ ಬಿಸ್ನೆಸ್ ಐಡಿಯಾ ಏನು, ನಿಮ್ಮ ಬಿಸ್ನೆಸ್ ಹೆಸರೇನು, ನಿಮ್ಮ ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ನಿಮ್ಮ ಕಂಪನಿ ಹೆಸರೇನು. ದಟ್ ಈಸ್ ವೇರ್ ಯು ಸ್ಟಾರ್ಟ್. ಒಂದೇ ಸಲ ನಾವು $multi-million ಕಂಪ್ನಿ ಆಗೋದಿಲ್ಲ. ಸೊ ದಟ್ ಈಸ್ ವಾಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇದ್ರು. ಯು ಹ್ಯಾವ್ ಟು ಸ್ಟಾರ್ಟ್ ಸಮ್ವೇರ್. ಓಕೆ, ನಾವು ಫಿಟ್ ಆಗಬೇಕು, 15 kg ರೆಡ್ಯೂಸ್ ಮಾಡಬೇಕು, ಅದು 1 gram ರೆಡ್ಯೂಸ್ ಮಾಡೋದ್ರಿಂದನೇ ಸ್ಟಾರ್ಟ್ ಆಗೋದು. ಸೊ ಇಟ್ ಆಲ್ ಸ್ಟಾರ್ಟ್ ಸ್ಮಾಲ್. ಅದು ಹೋಗ್ತಾ ಹೋಗ್ತಾ ನಾವು
ರೂಟ್ನ ನಾವು ತಿಳ್ಕೊಳ್ತಾ ಹೋಗ್ತೀವಿ, ನಮ್ಮ ವೀಕ್ನೆಸಸ್ಗಳು ಗೊತ್ತಾಗ್ತಾ ಹೋಗುತ್ತೆ, ಈ ಡೈರೆಕ್ಷನ್ ಬೇರೆ ಡೈರೆಕ್ಷನ್ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೊ ಡೋಂಟ್ ಓವರ್ ಥಿಂಕ್. ಗ್ರೂಪ್ ನಂಬರ್ 2, ದಿಸ್ ಇಸ್ ದ ಟೈಮ್ ಫಾರ್ ಯು ಟು ಸ್ಟೆಪ್ ಇನ್ ನಿಮ್ಮ ಲೈಫ್ ಪರ್ಪಸ್ಗೆ. ನೋ ಮ್ಯಾಟರ್ ಹೌ ಸಿಂಪಲ್, ಹೌ ಕ್ವಯಟ್ ಆರ್ ಹೌ ಗ್ರ್ಯಾಂಡ್ ಇಟ್ ಈಸ್. ಸೊ ನೋ ಕಂಪ್ಯಾರಿಸನ್. ನಿಮ್ಮ ಜೀವನ, ನಿಮ್ಮ ದಾರಿ ನಿಮ್ಮದು. ಆ್ಯಂಡ್ ಗಿವ್ ಯುವರ್ ಸೆಲ್ಫ್ ಪರ್ಮಿಷನ್. ನಿಮಗೆ ಬರ್ತಾ ಇರೋಂಥ ಇಂಟ್ರೆಸ್ಟ್ನ, ಅರ್ಜಸ್ನ ಅಥವಾ ಹೊಸದನ್ನು ಕಲಿಬೇಕು ಅನ್ನೋದನ್ನು, ಎವ್ರಿಥಿಂಗ್ ಇಸ್ ರಿಲೇಟೆಡ್ ಟು ನಿಮ್ಮ ಈ ಸೋಲ್ ಪರ್ಪಸ್ಸು, ನಮ್ಮ ಜೀವನದ ಒಂದು ಉದ್ದೇಶನ ಅದು ತೋರಿಸ್ತಾ ಇರೋದು ನಮ್ಮ ಸೋಲು ಈ ಇಂಟ್ರೆಸ್ಟ್ಗಳಿಂದಾಗಿ. ಆಲ್ರೈಟ್, ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು. ಕೆಳಗಡೆ ಕಮೆಂಟ್ ಮಾಡಿ ಐ ಆಮ್ ರೆಡಿ ಟು ಸ್ಟೆಪ್ ಇನ್ ಟು ಮೈ ಸೋಲ್ ಪರ್ಪಸ್ ಅಂತ ಹೇಳಿ, ಐ ಆಮ್ ಸೋ ರೆಡಿ ಅಂತ ಹೇಳಿ. ಇಫ್ ದಾಟ್ ಅಫರ್ಮೇಷನ್ ಇಸ್ ಟು ಕಾಂಪ್ಲಿಕೇಟೆಡ್. ಆಲ್ರೈಟ್, ಸೊ ವೀಲ್ ಆಫ್ ಫಾರ್ಚೂನ್ ಇಸ್ ಅ ವೆರಿ ಗುಡ್ ಇಂಡಿಕೇಶನ್. ದಿಸ್ ಇಸ್ ದ ಟೈಮ್. ನಿಮ್ಮ ಸ್ಟೋರಿನ ನೀವು ಬರಿತಾ ಇರೋದು ಬರೆದಾಗಿದೆ, ಬಟ್ ಫಾಲೋ ಮಾಡೋದು ಪ್ರಾಕ್ಟಿಕಲ್ ಆಗಿ. ನೋ ಮೋರ್ ಥಿಯರಿ. ಗ್ರೂಪ್ ನಂಬರ್ 2, ಇಟ್ ಇಸ್ ಟೈಮ್ ಪ್ರಾಕ್ಟಿಕಲ್ ಸ್ಟೆಪ್ಸ್ಗೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ನ ನೋಡೋದಕ್ಕೆ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 2, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.